शुक्लांभरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुरेवो महेश्वरः गुरुः साक्षात् परब्रह्म तस्मै श्रीगुरवे नमः। आदौ ब्रह्म हरिर्मध्ये विष्णोरन्त्यदेवः सदाशिवः मूर्तित्रयस्वरूपाय दत्तात्रेय नमोऽस्तुते। मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि। वागर्थाविव सम्पृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ। जगतः पितरौ वन्दे पार्वती परमेश्वरौ। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बिके देवी नारायणी नमोऽस्तुते। गजवदना पालिसो गजवदना पालिसो लालिसो गजवदना पालिसो लालिसो गजवदना पालिसो। त्रिजगदोडेय श्री भुजगभूषणने त्रिजगदोडेय श्री भुजगभूषणने गजवदना पालिसो लालिसो गजवदना पालिसो लालिसो। भक्तियोळ भजिपेनो रक्तांबरधर भक्तियोळ भजिपेनो रक्तांबरधर भक्तियोळ भजिपेनो भक्तियोळ भजिपेनो रक्तांबरधर। मुक्तिपथव तोरो मुक्तिपथव तोरो शक्ति स्वरूपने मुक्तिपथव तोरो शक्ति स्वरूपने। गजवदना पालिसो लालिसो गजवदना पालिसो। ಈಸುದಿನಕ್ಕೆ ನಿನ್ನವ ದಾಸನ ಪೊಗಳುವೆ ಈಸುದಿನಕ್ಕೆ ನಿನ್ನವ ದಾಸನ ಪೊಗಳುವೆ। ಲೇಸ ಪಾಲಿಸೋ ವಾಸವನು ತಲೇಸ ಪಾಲಿಸೋ। ಕೊಡವಿಯೊಳಗೆ ನಿನ್ನ ಬಿಡುವವರ್ಯಾರೋ ಪೊಡವಿಯೊಳಗೆ ನಿನ್ನ ಬಿಡುವವರ್ಯಾರೋ ಪೊಡವಿಯೊಳಗೆ ನಿನ್ನ ಪೊಡವಿಯೊಳಗೆ ನಿನ್ನ ಬಿಡುವವರ್ಯಾರೋ। ಕಡುಹರುಷದಿ ಕಾಯೋ ವಿಜಯ ವಿಠ್ಠಲದಾಸ ಕಡುಹರುಷದಿ ಕಾಯೋ ವಿಜಯ ವಿಠ್ಠಲದಾಸ। ಗಜವದನ ಪಾಲಿಸೋ लालिसो गजवदना पालिसो लालिसो। हर नमः पार्वती पतये हर हर महादेव शंभो। ಭಗವನ್ನಾಮ ಸಂಕೀರ್ತನೆಯ ಸಂದರ್ಭದಲ್ಲಿ ಶಾಸ್ತ್ರಕಾರರು
ಮನುಷ್ಯನಿಗೆ ಮಾಡಬಹುದಾದಂತಹ ದೇವತಾ ಕರ್ಮಗಳಲ್ಲಿ ಕೆಲವೊಂದು ರೀತಿ ನೀತಿಗಳನ್ನು ನಮಗೆ ಅಳವಡಿಸಿಕೊಟ್ಟಿದ್ದಾರೆ. ಯಾವ ರೀತಿ ನಮಗೆ ನಿಯಮಗಳನ್ನು ಅಳವಡಿಸಿದ್ದಾರೆ ಅಂದರೆ, ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯ ಯತ್ರ ನ ಪೂಜ್ಯತೆ, ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯ ಯತ್ರ ನ ಪೂಜ್ಯತೆ ಅಂತ ಹೇಳಿದ್ದಾರೆ. ಅಂದರೆ ಯಾರಿಗೆ ಪೂಜೆ ಸಲ್ಲಬಾರದೋ ಅವರನ್ನು ಪೂಜಿಸಿದರೆ, ಯಾರು ಪೂಜೆಗೆ ಸಲ್ಲುವಂಥ ಮಹಾತ್ಮರಿರ್ತಾರೆ, ಭಗವಂತನಿರ್ತಾನೆ, ಅಂತಹ ಪರಮಾತ್ಮನನ್ನ ಗುರುಗಳನ್ನು ತಿರಸ್ಕರಿಸಿ ಅಪೂಜ್ಯರಿಗೆ ಪೂಜೆಯನ್ನು ಮಾಡಿದರೆ, ಅಪಾತ್ರರಿಗೆ ಪೂಜೆಯನ್ನು ಮಾಡಿದರೆ, ಇವರಿಗೆ ಶಾಸ್ತ್ರಕಾರರು ಹೇಳುವ ನಿರ್ಣಯ ತ್ರೀಣಿ ತತ್ರ ಭವಿಷ್ಯಾಮಿ ದಾರಿದ್ರ್ಯಂ ಮರಣಂ ಭಯಂ. ಈ ಪಾಪ ಮಾಡಿದಂತಹವರಿಗೆ ದಾರಿದ್ರ್ಯವು ಮರಣವು ಸದಾಕಾಲ ಭಯಗ್ರಸ್ತರಾಗಿ ಬದುಕುವಂತಹ ವಾತಾವರಣ ಉಂಟಾಗಿಬಿಡುತ್ತೆ. ಆದ್ದರಿಂದ ನಾವು ಯಾರನ್ನ ಪೂಜೆಗೆ ಅರ್ಹರು ಎಂದು ತಿಳಿದು ನಾವು ಮಾಡಬೇಕು ಅಂತ. ಹೀಗೆ ದಕ್ಷ ಪ್ರಜಾಪತಿ ಎಂಬತಕ್ಕಂಥ ಒಬ್ಬ ಮಹಾಶಕ್ತ ಬ್ರಹ್ಮಪುತ್ರ, ಆತನ ಬಿರುದೇ ಪ್ರಜಾಪತಿ ಎಂಬುದಾಗಿ ಹೇಳಿದ್ದಾರೆ ಅನ್ನುವಾಗ, ಅಂತಹ ಶಕ್ತನಾಗಿದ್ದರೂ ದೊಡ್ಡ ದೇವತಾ ಸ್ಥಾನವನ್ನು ಹೊಂದಿ ಪ್ರಜಾಪತಿ ಎಂಬ ಹೆಸರನ್ನು ಪಡೆದಿದ್ದರೂ ಸಹ, ಲೋಕೇಶ್ವರನಾದಂತಹ ಶಂಕರನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವ ಸೌಭಾಗ್ಯವಿದ್ದರೂ ಸಹ ಆತನನ್ನು ತಿರಸ್ಕರಿಸುವುದು, ಆತನನ್ನು ನಿಂದಿಸಿ, ಆತನನ್ನು ಲೋಕದಲ್ಲಿ ಪೂಜೆಗೆ ಅರ್ಹನಲ್ಲ ಎಂದು ತೋರಿಸಿದ್ದಕ್ಕಾಗಿ ಆತನನ್ನು ಭಗವಂತ ಯಾವ ರೀತಿ ಶಿಕ್ಷಿಸಿ ಮತ್ತೆ ಆತನನ್ನು ದಾರಿಗೆ ತಂದ ಅನ್ನುವಂತಹ, ಅಂದರೆ ಅಹಂಕಾರ ಪಟ್ಟಾಗ ಭಗವಂತ ಯಾವ ರೀತಿ ಶಿಕ್ಷೆ ಮಾಡ್ತಾನೆ ಅನ್ನುವಂತಹ ಒಂದು ಸುಂದರವಾದ ಕಥಾಪ್ರಸಂಗ ಈ ದಕ್ಷಯಜ್ಞ ಎಂಬತಕ್ಕಂಥ ಕಥಾಪ್ರಸಂಗ. ಈ ಕಥಾಪ್ರಸಂಗವನ್ನು ನಾವು ನೀವುಗಳೆಲ್ಲರೂ ಸಹ ಶಿವಭಕ್ತಿಯನ್ನು ಹೆಚ್ಚಿಸಲು, ಶಿವನಲ್ಲಿ ಪ್ರೇಮವನ್ನು, ಭಕ್ತಿಭಾವವನ್ನು ವೃದ್ಧಿ ಮಾಡಿಕೊಳ್ಳಲು ನಾವು ನೀವುಗಳೆಲ್ಲರೂ ಸಹ ಈ ಕಥಾಮೃತವನ್ನು ಸವಿದು ಶಿವನ ಕೃಪೆಗೆ ಪಾತ್ರರಾಗೋಣ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಈ ದಕ್ಷಯಜ್ಞದ ಕಥಾಪ್ರಸಂಗವನ್ನು ಪ್ರಾರಂಭವನ್ನು ಮಾಡೋಣ. ಸೃಷ್ಟ್ಯಾರಂಭದಿ ಆದಿಶಕ್ತಿಯಲಿ ದಕ್ಷ ಬ್ರಹ್ಮ ತಪವಾಚರಿಸೆ, ಸೃಷ್ಟ್ಯಾರಂಭದಿ ಆದಿಶಕ್ತಿಯಲಿ ದಕ್ಷ ಬ್ರಹ್ಮ ತಪವಾಚರಿಸೆ, ಇಷ್ಟಪೂರ್ತಿಗೆ ಪುತ್ರಿಯಾಗಿತ, ಇಷ್ಟಪೂರ್ತಿಗೆ ಪುತ್ರಿಯಾಗಿತ ಸತಿಯ ರೂಪದಿ ಅವತರಿಸೆ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಸೃಷ್ಟಿಯ ಆರಂಭ ನಿರಾಕಾರ ತತ್ವನಾದಂತಹ ಭಗವಂತ ಶಿವ ತಾನು ಸಾಕಾರ ಸ್ವರೂಪನಾಗಿ ಸೃಷ್ಟಿಯನ್ನು ಆರಂಭ ಮಾಡಬೇಕು ಎಂಬ ಸಂಕಲ್ಪವನ್ನು ತಾನು ಹೊಂದು ತನ್ನ ಬಲಭಾಗದಿಂದ ದೇಹದಿಂದ ವಿಷ್ಣುವನ್ನು, ಎಡಭಾಗದಿಂದ ಬ್ರಹ್ಮದೇವನನ್ನು ಸೃಷ್ಟಿ ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಈ ಬ್ರಹ್ಮದೇವನಿಗೆ ಸೃಷ್ಟಿಯನ್ನು ಮಾಡುವಂತಹ ಶಕ್ತಿಯನ್ನು ತಾನು ವರಪ್ರದಾನ ಮಾಡುತ್ತಾನೆ. ಹಾಗೆ ಸ್ಥಿತಿಕರ್ತನಾಗಿ ವಿಷ್ಣುವನ್ನು ಪಾಲನೆ ಮಾಡಲು ನಿಯಮನವನ್ನು ಮಾಡುತ್ತಾನೆ. ಈ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವ ಶಂಕರನಿಂದ ಪಡೆದಂತಹ ಅನುಗ್ರಹವನ್ನು ತಾನು ಪಡೆದು ಅನೇಕ ಮಹರ್ಷಿಗಳನ್ನು ಸೃಷ್ಟಿ ಮಾಡುತ್ತಾನೆ. ಮಹರ್ಷಿ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ಪ್ರಚೇತಸ, ವಸಿಷ್ಠ, ನಾರದ ಹೀಗೆ ಅನೇಕ ಮಹಾಮುನಿಗಳನ್ನು ಮಾನಸ ಸೃಷ್ಟಿಯನ್ನು ಮಾಡ್ತಾನೆ. ಹಾಗೆ ಮನುಗಳನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವ. ಇದಾದ ನಂತರದಲ್ಲಿ
ಇನ್ನು ಮೈಥುನ ಕ್ರಿಯೆಯಿಂದಾಗಿ ಜಗತ್ತು ಮುಂದುವರಿಯಲಿ, ಪ್ರಜಾಸಂತತಿ ಮುಂದುವರಿಯಲಿ ಎಂಬುದಾಗಿ ಭಾವಿಸಿ ತನ್ನ ಬಲಗೈಯ ಹೆಬ್ಬೆಟ್ಟಿನಿಂದಾಗಿ ದಕ್ಷನನ್ನು ಸೃಷ್ಟಿ ಮಾಡ್ತಾನೆ. ಎಡಗೈ ಹೆಬ್ಬೆಟ್ಟಿನಿಂದಾಗಿ ಪ್ರಸೂತಿ ಎಂಬತಕ್ಕಂಥ ಸ್ತ್ರೀಕನ್ಯೆಯನ್ನು ಸೃಷ್ಟಿ ಮಾಡಿ ಅವರೀರುವರಿಗೂ ಸಹ ವಿವಾಹವನ್ನು ತಾನು ಮಾಡಿ ದಕ್ಷ ಪ್ರಜಾಪತಿ ಕೇಳ್ತಾನೆ, ದೇವ ಯಾಕಾಗಿ ನನ್ನನ್ನು ಸೃಷ್ಟಿ ಮಾಡಿ ಈ ವಿವಾಹ ಎಂಬ ಬಂಧನಕ್ಕೆ ಒಳಮಾಡಿದೆ? ದಕ್ಷನ ಮಾತನ್ನು ಕೇಳಿ ಬ್ರಹ್ಮದೇವ ಹೇಳಿದ, ದಕ್ಷ, ಲೋಕದಲ್ಲಿ ಪ್ರಜಾಸಂತತಿ ಮುಂದುವರಿಯಬೇಕು ಎಂದು ಭಗವತ್ ಸಂಕಲ್ಪದಿಂದಾಗಿ ನಾನು ನಿನ್ನನ್ನು ಈ ರೀತಿ ಸೃಷ್ಟಿ ಮಾಡಿದ್ದೇನೆ. ಇನ್ನು ಈ ಪ್ರಜಾಸಂತತಿಯನ್ನು ಮುಂದುವರಿಸುವಂಥ ಭಾರವನ್ನು ನೀನೂ ಸಹ ಮಾಡಬೇಕಾಗಿದೆ. ಆದರೆ ತತ್ಪೂರ್ವದಲ್ಲಿ ನಿನಗೆ ಆ ಶಕ್ತಿ ಬರಬೇಕಾದರೆ ಆದಿಶಕ್ತಿಯಾದ ಸರ್ವಮಂಗಳೆಯಾದಂಥ ಮಹಾತ್ಮಳಾದಂಥ ತಾಯಿಯನ್ನು ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿ ಆ ಜಗದಂಬೆಯನನ್ನು, ಆ ತಾಯಿಯಾದಂತಹ ಆದಿಶಕ್ತಿಯ ಮಂತ್ರೋಪದೇಶವನ್ನು ಬ್ರಹ್ಮದೇವ ದಕ್ಷ ಪ್ರಜಾಪತಿಗೆ ನೀಡಿದ್ದಾನೆ. ಅಂದಿನ ಮೊದಲಾಗಿ ದಕ್ಷ ಪ್ರಜಾಪತಿ ಹಾಗೂ ಪ್ರಸೂತಿ ಇವರೀರುವರೂ ಸಹ ಜಗನ್ಮಾತೆಯ ಆ ಮಂತ್ರೋಪದೇಶವನ್ನು ಬ್ರಹ್ಮದೇವನಿಂದ ಪಡೆದು ತಾವು ತಪಸ್ಸಿನಲ್ಲಿ ತೊಡಗಿದ್ದಾರಂತೆ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ. ಭವದಲ್ಲಿ ಬರಿದೆ ನವೆಯದೆ ನೋಯದೆ, ಭವದಲ್ಲಿ ಬರಿದೆ ನವೆಯದೆ ನೋಯದೆ, ಭವದಲ್ಲಿ ಬರಿದೆ ನವೆಯದೆ ನೋಯದೆ, ಭವದಲ್ಲಿ ಬರಿದೆ ನವೆಯದೆ ನೋಯದೆ, ತವೆ ಸುವಿಲಾಸದೆ ತಣಿಯುವೆ ಸುಖಿಸುವೆ, ತವೆ ಸುವಿಲಾಸದೆ ತಣಿಯುವೆ ಸುಖಿಸುವೆ, ತವೆ ಸುವಿಲಾಸದೆ ತಣಿಯುವೆ ಸುಖಿಸುವೆ, ಭುವನೇಶ್ವರಿಯ. ವ್ರಜನಂಗಳನು ವಿದಳಿಪ ಮಾತೆಯ, ವ್ರಜನಂಗಳನು ವಿದಳಿಪ ಮಾತೆಯ, ತ್ರಿಜಗಜ್ಜನನಿಯ ತ್ರಿಗುಣಾತೀತೆಯ, ತ್ರಿಜಗಜ್ಜನನಿಯ ತ್ರಿಗುಣಾತೀತೆಯ, ನಿಜ ಭಕ್ತಾವನ ಸುರವರ ಸುರದಿಯ, ನಿಜ ಭಕ್ತಾವನ ಸುರವರ ಸುರದಿಯ, ನಿಜ ಭಕ್ತಾವನ ಸುರವರ ಸುರದಿಯ, ಅಜಸಲ್ನೂತ ಶ್ರೀ ಹರಿಕೇಶಾಂಗಿಯ, ಅಜಸಲ್ನೂತ ಶ್ರೀ ಹರಿಕೇಶಾಂಗಿಯ, ಅಜಸಲ್ನೂತ ಶ್ರೀ ಹರಿಕೇಶಾಂಗಿಯ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ. ಹಗಲಿರುಳೆನ್ನದೆ ಆ ಆದಿಶಕ್ತಿಯನ್ನ ದಂಪತಿಗಳಿರುವರು ಅತ್ಯಂತ ಶ್ರದ್ಧಾ ಭಕ್ತಿಗಳಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂತಹ ಈ ದಂಪತಿಗಳು ಅವರ ತಪಸ್ಸು, ಆ ತೀವ್ರತೆ, ಆ ಭಕ್ತಿಗೆ ಒಲೆದಂತಹ ಆದಿಶಕ್ತಿ ಸರ್ವಮಂಗಳೆ ಅವರ ಮುಂದೆ ತಾನು ತನ್ನ ದಿವ್ಯವಾದಂತಹ ದರ್ಶನವನ್ನು ಕೊಡ್ತಾ ಇದ್ದಾಳಂತೆ. ಅಯ್ಯ ದಕ್ಷ ಪ್ರಜಾಪತಿ, ಪ್ರಸೂತಿ,
ಯಾವ ಕಾರಣದಿಂದಾಗಿ ನನ್ನನ್ನು ಇಷ್ಟೊಂದು ಕಠಿಣವಾಗಿ ತಪಸ್ಸನ್ನು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ದಕ್ಷ ಹೇಳಿದ, ಅಮ್ಮ, ಬ್ರಹ್ಮದೇವನ ಆಣತಿಯಂತೆ ಅವನ ಮಂತ್ರೋಪದೇಶದಿಂದ ನಾನು ನಿನ್ನನ್ನು ಪ್ರಾರ್ಥನೆ ಮಾಡುತ್ತಾ ಇರುವುದು ಏನಪ್ಪ ಅಂದರೆ, ನೀನು ನನಗೆ ಮಗಳಾಗಿ ನಾನು ಮಾಡಬಹುದಾದಂತಹ ಪ್ರಜಾಸಂತತಿಯ ವರ್ಧನೆಗಾಗಿ ನಿನ್ನ ಅನುಗ್ರಹವು ನೀನೇ ನನಗೆ ಮಗಳಾಗಿ ಬರಬೇಕು ಎಂಬುದಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನಮ್ಮ. ತಾಯಿ ಹೇಳುತ್ತಾಳೆ, ನಿನ್ನ ತಪಸ್ಸಿಗೆ ನಾನು ಒಲಿದು ನಿನಗೆ ಆ ಅನುಗ್ರಹವನ್ನು ಮಾಡುತ್ತಿದ್ದೇನಾದರೂ ದಕ್ಷ, ಈ ಒಂದು ವಿಚಾರವನ್ನು ನೀನು ಸದಾ ಮನನ ಮಾಡು. ಏನು ಎಂದರೆ, ನಾನು ನಿನಗೆ ಮಗಳಾಗಿ ಅವತಾರ ಮಾಡುತ್ತೇನೆ. ಆದರೆ ಎಂದಾದರೂ ನೀನು ಶಿವನ ನಿಂದನೆಯನ್ನು ಮಾಡಿದ್ದೇ ಆದರೆ, ಶಿವನ ವಿರೋಧವಾಗಿ ಮಾತಾಡಿದ್ದೇ ಆದರೆ, ಶಿವನಲ್ಲಿ ಅಪಚಾರವನ್ನು ಮಾಡಿದ್ದು ನನಗೆ ಕಂಡು ಬಂದರೆ ಅಲ್ಲಿವರೆಗೂ ಮಾತ್ರ ನಾನು ನಿನ್ನ ಮಗಳಾಗಿರ್ತೇನೆ. ಆ ಕ್ಷಣದಿಂದ ನಾನು ನಿನ್ನನ್ನು ಬಿಟ್ಟು ಹೊರಟೋಗ್ತೇನೆ. ಆಗ ದಕ್ಷ ಹೇಳ್ತಾನೆ, ಅಲ್ಲಿವರೆಗೂ ಅಹಂಕಾರ ಬಂದಿರಲಿಲ್ಲ ದಕ್ಷನಿಗಿನ್ನ. ಹಾಗಾಗಿ ಅವನು ಹೇಳ್ತಾನೆ, ಅಮ್ಮ, ಆಗಬಹುದು ತಾಯಿ, ಯಾವ ಕಾರಣದಲ್ಲೂ ನಿನ್ನನ್ನು, ಆ ಪರಮಾತ್ಮನಾದ ಶಿವನನ್ನು ನಾನು ದ್ವಂದ್ವ ದೃಷ್ಟಿಯಿಂದ ನೋಡೋದಿಲ್ಲ. ಆದ್ದರಿಂದ ಅಮ್ಮ, ನನ್ನಿಂದ ಆ ಅಪಚಾರವಾಗಲಾರದು, ಅನುಗ್ರಹವನ್ನು ಮಾಡು ತಾಯಿ. ಅನುಗ್ರಹ ಮಾಡಿದಂತಹ ಜಗಜ್ಜನನಿ ಆದಿಶಕ್ತಿ ತಾನು ಅಂತರ್ಧಾನಳಾಗಿದ್ದಾಳೆ. ಹರ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ ಶಂಭೋ. ಆ ಆದಿಶಕ್ತಿ ಅನುಗ್ರಹದಿಂದಾಗಿ ಪ್ರಜಾ ಸಂತತಿಯ ಕಾರ್ಯವನ್ನ ಮುಂದುವರಿಸುತ್ತಿದ್ದಾನೆ ದಕ್ಷ ಪ್ರಜಾಪತಿ. 10 ಜನ ಮಕ್ಕಳನ್ನ ಧರ್ಮದೇವತೆಗೆ ಕೊಟ್ಟು ಮದುವೆ ಮಾಡಿದ್ದಾನೆ, ಹೆಣ್ಣು ಮಕ್ಕಳನ್ನ. 13 ಜನ ಹೆಣ್ಣು ಮಕ್ಕಳನ್ನ ಕಶ್ಯಪ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. 27 ನಕ್ಷತ್ರ ಅಭಿಮಾನಿ ದೇವತೆಗಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. 4 ಜನ ಅರಿಷ್ಟನೇಮಿ ಎಂಬತಕ್ಕಂತಹ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. 2 ಹೆಣ್ಣು ಮಕ್ಕಳನ್ನು ಶುಕ್ರನಿಗೂ, 2 ಮಗಳನ್ನು ಕಶ್ವಸ್ವ ಎಂಬತಕ್ಕಂತಹ ಋಷಿಗೂ, ಹಾಗೂ 2 ಹೆಣ್ಣು ಮಕ್ಕಳನ್ನು ಅಂಗೀರಸ ಎಂಬತಕ್ಕಂತಹ ಋಷಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಹೀಗೆ ಲೋಕವೆಲ್ಲ ತನ್ನ ದೇವಿಯ ಅನುಗ್ರಹದಿಂದ ಪಡೆದಂತಹ ಪ್ರಜಾಸಂತತಿಯನ್ನು ವಿಸ್ತಾರ ಮಾಡಲು ಇನ್ನು ಆದಿಶಕ್ತಿ ಅವತರಿಸಬೇಕು ಎಂದು ಮತ್ತು ತಾವು ವ್ರತನಿಷ್ಠರಾಗಿದ್ದಾರೆ. ಆ ವ್ರತದ ಪ್ರಭಾವದಿಂದಾಗಿಯೂ, ಹಿಂದೆ ತಾನು ಅನುಗ್ರಹ ಮಾಡಿದ ಪ್ರಭಾವದಿಂದಾಗಿಯೂ ಆದಿಶಕ್ತಿ ಸರ್ವಮಂಗಳೇ ಪ್ರಸೂತಿ ದಕ್ಷನಿಗೆ ಪುತ್ರಿಯಾಗಿ ಅವತರಿಸಿ ಬಂದಿದ್ದಾಳಂತೆ. ಏನಾನಂದವೋ! ಜಗನ್ಮಾತೆಯೇ ತಾನು ಲೀಲೆಯಾಗಿ ಒಬ್ಬಳ ಮನೆಯಲ್ಲಿ ಹೆಣ್ಣು ಮಗಳಾಗಿ ಅವತರಿಸ್ತಾರೆ ಅಂದರೆ ಆ ಪುಣ್ಯ ದಂಪತಿಗಳ ಆ ಪುಣ್ಯಕ್ಕೆ ಎಡೆಯುಂಟೆ ಅಂತ ಹೇಳುವಾಗ ಆ ಹೆಣ್ಣು ಮಗಳಿಗೆ ಹೆಸರನ್ನಿಡುತ್ತಾ ಇದ್ದಾರೆ ಸತೀ. ಸತೀ ಎಂಬತಕ್ಕಂಥ ಹೆಸರು. ಸತೀ ಎಂದರೆ ಸತ್ವಸ್ತು ಅಂತ, ಯಾವಾಗಲೂ ಶಾಶ್ವತವಾಗಿರತಕ್ಕಂಥ ಸತ್ಯವಾದ ವಸ್ತು ಅಂತ. ಸರ್ವಾಂತರ್ಯಾಮಿನಿ ಸತಿ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನ ಬಗ್ಗೆ ಹೇಳುತ್ತಾರೆ. ಸರ್ವಾಂತರ್ಯಾಮಿನಿ, ಆ ಸರ್ವಾಂತರ್ಯಾಮಿನಿಯಾದಂತಹ ಜಗನ್ಮಾತೆ ಲೀಲೆಗಾಗಿ ಈಗ ಒಂದು ಹೆಣ್ಣು ಮಗಳಾಗಿ ದಕ್ಷನ ಕೈಯನ್ನು ಸೇರಿದ್ದಾಳಂತೆ. ಅದೇನ ಆನಂದವೋ! ದಕ್ಷನಿಗೆ ದಾಕ್ಷಾಣಿ ಎಂಬ ಅನ್ವರ್ಥನಾಮವು ಆ ತಾಯಿಗೆ ಬಂದಿದೆಯಂತೆ. ಆ ಮಗು ಬಾಲಲೀಲೆಯಿಂದ ಬೆಳೀತಾ ಇದೆಯಂತೆ. ಶರ್ವಾಣಿಯ ಸೌಂದರ್ಯವಂ ಬಣ್ಣಿಸುವೆನೆಂಬಾಂತಗಾಂಪಂ ಪನ್ನೀರ್ವರ್ಭಾರತೀಯರ್ ಸಾಸಿರ್ವರ್ಷೇಶವರ್. ಹರಿಹರ ಹೇಳ್ತಾ ಇದ್ದಾನೆ, ಜಗನ್ಮಾತೆಯ ಸೌಂದರ್ಯವನ್ನ ಯಾರಾದರೂ ಬಾಯಿನಿಂದ ಹೇಳಿ ಹೀಗಿದೆ ಸೌಂದರ್ಯ ಅಂತ ಹೇಳಲು ಸಾಧ್ಯವೇ? ಅದು ಅಪರಿಮಿತ, ವರ್ಣನೆಗೆ ಸಿಗಲಾರದಂತಹ ಸರ್ವಾಂತರ ಸೌಂದರ್ಯ ಸ್ವರೂಪಿಣಿಯಾಗಿರತಕ್ಕಂತಹ ತ್ರಿಪುರ ಸುಂದರಿಯ ಸ್ವರೂಪ ಆ ಜಗನ್ಮಾತೆ ಬಾಲಲೀಲೆಯಿಂದ ಬೆಳೀತಾ ಇದ್ದಾಳಂತೆ. ಸಹಜವಾದಂತಹ ಶಿವನ ಶಕ್ತಿಯಾದ್ದರಿಂದ ಶಿವನಲ್ಲಿ ಸದಾಕಾಲ ಅನುರಕ್ತಳಾಗಿದ್ದಾಳೆ. ಶಿವನಿಗೋಸ್ಕರವಾಗಿ ತಾನು ನಂದಾ ವ್ರತವನ್ನು ಮಾಡಿ ಶಿವನನ್ನೇ ವರಿಸಬೇಕು ಎಂಬತಕ್ಕಂತಹ ಆ ಭಾವದಲ್ಲಿ ತಾನು
ಅನೇಕ ವರ್ಷಗಳ ಕಾಲ ಬಾಲಲೀಲೆಯಿಂದ ಹಿಡಿದು ಯೌವನ ಪ್ರಾಪ್ತಿಯಾಗುವವರೆಗೂ ಶಿವನಿಗಾಗಿ ತಾನು ತಪಸ್ಸನ್ನು ಮಾಡ್ತಾ ಇದ್ದಾಳೆ, ವ್ರತ ನಿಯಮಗಳನ್ನು ಮಾಡುತ್ತಾ ಇದ್ದಾಳೆ. ಪ್ರಾಪ್ತ ವಯಸ್ಕಳಾಗಿದ್ದಾಳೆ ಸತೀದೇವಿ. ಹೆಣ್ಣು ಮಕ್ಕಳು ವಯಸ್ಸಿಗೆ ಬರುತ್ತಿರುವಾಗ ಸಹಜವಾಗಿ ತಂದೆ ತಾಯಂದರಿಗೆ ಆ ಮಗುವಿಗೆ ಒಳ್ಳೆಯ ಕಡೆ ವರನನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನುವಂತಹ ಚಿಂತೆ ಇರುತ್ತೆ. ಆದರೆ ಇಲ್ಲೇನಾಗಿದೆ ಎಂದರೆ, ದಕ್ಷನಿಗೆ ತಾಯಿ ಮೊದಲು ಹೇಳಿದ್ದಳು ಅನುಗ್ರಹ ಮಾಡುವಾಗ, ನಾನು ಶಿವನಿಂದ ಬಿಡಲಿರಲಾದಂತಹ ಶಕ್ತಿಯಾದ್ದರಿಂದ ನಾನು ಶಿವನನ್ನೇ ವರಿಸುತ್ತೇನೆ ಅಂತ ಹೇಳಿದ್ದಳು. ಆದರೆ ಆಗ ಹೇಳಿದ ಮಾತು ದಕ್ಷ ಈಗ ಮರೆತು, ಅರೆ ಈಗ ನನ್ನ ಮಗಳಾಗಿ ಬಂದಿದ್ದಾಳೆ, ನಾನು ಬೆಳೆಸುತ್ತಿರುವಂತಹ ಶಿಶು ನನ್ನ ಮಾತನ್ನೇ ಕೇಳ್ತಾ ಇದ್ದಾಳೆ, ನನ್ನ ಮಾತನ್ನೇ ಕೇಳಬೇಕು ಅನ್ನುವಂತಹ ಸ್ವಲ್ಪ ಅಹಂಕಾರ ಈತನ ಮನಸ್ಸಿನಲ್ಲಿ ಮೂಡಿ ಬರ್ತಾ ಇದೆಯಂತೆ. ಹಾಗೇನಾಗಿದೆ, ಆ ಪ್ರಾಪ್ತ ವಯಸ್ಕಳಾದಂತಹ ತನ್ನ ಮಗಳನ್ನು ಸ್ವಯಂವರದಲ್ಲಿ ಎಲ್ಲ ದೇವಾನುದೇವತೆಗಳೇ ಆಹ್ವಾನವನ್ನು ಕೊಟ್ಟು ಆ ಸ್ವಯಂವರ ಮಂಟಪದಲ್ಲಿ ತನ್ನ ಮಗಳನ್ನು ಕರೆಸ್ತಾ ಇದ್ದಾನಂತೆ. ಯಾರಾದರೂ ಉತ್ತಮರಾಗಿರತಕ್ಕಂತಹ ಯೋಗ್ಯರಾದಂತಹ ದೇವತೆಗಳನ್ನು ಈಕೆ ವರಿಸಿ ಮದುವೆಯಾಗಲಿ ಎನ್ನುವ ಉದ್ದೇಶದಿಂದ ಮಾಲೆಯನ್ನು ಹಿಡಿದು ಆ ತಾಯಿ ಸತಿ ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡಿದ್ದಾಳೆ. ಸುಂದರವಾದಂತಹ ಸ್ವಯಂವರ ಮಂಟಪ, ಅನೇಕ ದೇವಾನುದೇವತೆಗಳೆಲ್ಲರೂ ಬಂದು ನೆರೆದಿದ್ದಾರಂತೆ. ಆ ದೇವತೆಗಳ ಸಮೂಹದಲ್ಲಿ ವನಮಾಲೆಯನ್ನು ಹಿಡಿದು ಬಂದಂತಹ ಸತೀದೇವಿ ಸುತ್ತಲೂ ನೋಡ್ತಾ ಇದ್ದಾಳೆ, ತನ್ನ ಆರಾಧ್ಯ ದೈವವಾದಂತಹ ಶಂಕರನಲ್ಲಿದ್ದಾನೆ ಅಂತ. ಶಂಕರ ಎಲ್ಲೆಲ್ಲಿಯೂ ನಿರಾಕಾರನಾಗಿದ್ದಾನಾದರೂ ಸಾಕಾರ ಮೂರ್ತಿಯಾಗಿ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದಾಳೆ. ಎಲ್ಲೂ ಕಾಣ್ತಾ ಇಲ್ಲ. ತಂದೆಯನ್ನು ಕೇಳ್ತಾ ಇದ್ದಾಳೆ, ತಂದೆಯೇ, ಎಲ್ಲ ದೇವತೆಗಳನ್ನು ಕರೆಸಿದ್ದೀಯೇ, ನನ್ನ ಆರಾಧ್ಯ ಪ್ರಭು ಶಂಕರನಿಗೆ ನೀನು ಆಹ್ವಾನ ಕೊಡಲಿಲ್ಲವೇ? ಶಂಕರನು ಕಾಣ್ತಾ ಇಲ್ಲವಲ್ಲ. ಶಂಕರನು ಕಾಣುತ್ತಿಲ್ಲ ಎನ್ನುತ್ತಿದ್ದಂತೆ ದಕ್ಷ ಬ್ರಹ್ಮ ಹೇಳುತ್ತಾ ಇದ್ದಾನೆ, ಅಕ್ಕಕ್ಕು ಕಾಮಹರನೊಳ್ ಮುಕ್ಕಣ್ಣನೊಳ್ ಅಖಿಲ ವೇದ ಶಾಸ್ತ್ರವಂ ಮಿಕ್ಕವನೊಳ್ ಪಿತೃವನದೊಳ್ ಪೊಕ್ಕವನೊಳ್ ಎಂತು ಚಿತ್ತವಿಟ್ಟೇಲತಾಂಗಿ. ದಕ್ಷ ಎಷ್ಟು ಅಲಸ್ಯ ಮಾಡಿ, ಎಷ್ಟು ಗರ್ವದಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ, ಅಯ್ಯೋ ದಾಕ್ಷಾಯಣಿ, ಅಕ್ಕಕ್ಕು ಕಾಮಹರನೊಳ್, ಕಾಮನೆಗಳೇ ಇಲ್ಲದಂತಹ ಕಾಮನನ್ನು ಸುಟ್ಟು ಭಸ್ಮ ಮಾಡಿದಂತಹ ಅವನಿಗೆ, ವಿರೂಪಿಯಾಗಿ 3 ಕಣ್ಣುಳ್ಳಂತಹ ಅವನಿಗೆ, ಯಾವ ವೇದಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳದವನಿಗೆ, ಪಿತೃವನದೊಳ್ಳಂದರೆ ಸ್ಮಶಾನವಾಸಿಯಾಗಿರುವವನ ಮೇಲೆ ಅದೆಂತು ಮನವಿತ್ತೆ ಸತಿ? ಬಿಡು ಅವನನ್ನ. ಇಲ್ಲಿ ನೋಡು, ಲೋಕಪಾಲಕರು ದೇವಾನುದೇವತೆಗಳೆಲ್ಲ ಬಂದಿದ್ದಾರೆ, ಅವರ ಆಭರಣಗಳನ್ನು ನೋಡು, ಅವರ ಐಶ್ವರ್ಯವನ್ನು ನೋಡು. ಅವರನ್ನ ನೀನು ಯಾರನ್ನಾದರೂ ವರಿಸಿಕೊಂಡು ಮದುವೆಯಾದರೆ ನನಗಾಗುವಷ್ಟು ಸಂತೋಷ ಇನ್ಯಾರಿಗೂ ಆಗುವುದಿಲ್ಲ ಅಂತ ಭಾವಿಸ್ತೇನೆ. ತಾಯಿ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ತಾರೆ, ಓಹೋ, ಈ ದಕ್ಷನಿಗೆ ಎಲ್ಲೋ ಅಹಂಕಾರ ಪ್ರಾಪ್ತವಾಗಿದೆ. ಯಾವ ಮಾತನ್ನು ನಾನು ಅವತರಿಸುವ ಮುನ್ನ ಹೇಳಿದ್ದನೋ ಅದನ್ನೆಲ್ಲ ಮರೆಯುವ ಪ್ರಾರಂಭ ಮಾಡ್ತಾ ಇದ್ದಾನೆ. ನಾನು ಶಿವನನ್ನು ಬಿಟ್ಟಿರಲಾರದಂತಹ ಶಕ್ತಿ ಎನ್ನುವುದನ್ನು ಲೋಕಕ್ಕೆ ತೋರಿಸಬೇಕು ಅಂತ ಹೇಳಿ ತಾನು ಯೋಚನೆ ಮಾಡಿದವಳು. ಶಂಕರನಿಲ್ಲದ ಸ್ಥಳವಿಲ್ಲ ಎಂಬುದನ್ನು ತಾನು ಲೋಕಕ್ಕೆ ತೋರುವ ಸಲುವಾಗಿ ತಾನು ನಿಂತ ಎಡೆಯಲ್ಲಿಯೇ ಹಿಡಿದಂತಹ ವನಮಾಲೆಯನ್ನ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳಿ ತಾನು ಬಿಟ್ಟಿದ್ದಾಳೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್. ಉಪನಿಷತ್ಕಾರರಿ ಮಾತನ್ನು ಹೇಳ್ತಾ ಇದ್ದಾರೆ, ಈಶಾವಾಸ್ಯಮಿದಂ ಸರ್ವಂ, ಈ ಲೋಕವೆಲ್ಲ ಈಶ್ವರನ ಆವಾಸ ಸ್ಥಾನವಾಗಿದೆ. ಎಲ್ಲಿಂದ ಎಂದರೆ ಯತ್ಕಿಂಚಿತ್ ಜಗತ್ಯಾಂ ಜಗತ್, ಸಣ್ಣದಾದಂತಹ ಅಣುವಿನಿಂದ ಹಿಡಿದು ಬ್ರಹ್ಮಾಂಡದ ತನಕ ಭಗವಂತನಾದ ಶಂಕರನೇ ಸರ್ವವ್ಯಾಪಿಯಾಗಿದ್ದಾನೆ. ಅದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಯಾರು ಭಗವಂತನ ಭಕ್ತರಾಗಿ ಭಗವಂತನ ಉಪಾಸಕರಾಗಿರ್ತಾರೆ ಅವರಿಗೆ ಕಾಣುತ್ತೆ. ಆ ತಾಯಿ ಆ ಉಪಾಸಕಳಾದ್ದರಿಂದ ಆ ಶಂಕರನು ತಾನು ಸರ್ವಾಂತರ್ಯಾಮನಾಗಿದ್ದಾನೆ ಎಂಬುದನ್ನು ಭಾವಿಸಿ ಬಿಟ್ಟವನ ಮಾಲೆ ಇನ್ನೇನು ಕೆಳಗೆ ಬೀಳುತ್ತೇನೋ ಅಂತ ಎಲ್ಲ ನೋಡ್ತಾ ಇದ್ದರೆ ಆಶ್ಚರ್ಯ.
ಚಂದ್ರೋದ್ಭಾಸಿತ ಶೇಖರೇ ಸ್ಮರ ಹರೇ ಗಂಗಾಧರೇ. ಶಂಕರ ಸರ್ವಾಂಗರ ಸುಂದರರಾಗಿ ಥಟ್ಟನೆ ಪ್ರತ್ಯಕ್ಷರಾಗಿ ಆ ತಾಯಿ ಬಿಟ್ಟಂತಹ ವನಮಾಲೆಯನ್ನ ತಾನು ತನ್ನ ಕೊರಳಿಗೆ ಅಲಂಕಾರ ಮಾಡಿಕೊಂಡಿದ್ದಾನಂತೆ. ಆ ಮಾಲೆಯನ್ನು ತಾನು ಧರಿಸಿದ್ದಾನೆ. ಮಾಲೆಯನ್ನ ಧರಿಸಿ ಆ ಸತಿಯ ಸಹಿತ ಥಟ್ಟನೆ ಅಂತರ್ಧಾರನಾಗಿದ್ದಾನೆ. ಹರ ನಮ ಪಾರ್ವತೀಪತಯೇ ಹರ ಹರ ಮಹದೇವ ಶಂಭೋ. ಯಾವಾಗ ಶಿವಸತಿಯರು ಅಂತರ್ಧಾನರಾದರೋ ದಕ್ಷನಿಗೆ ಮಹಾಸಿಟ್ಟು. ಯಾರನ್ನು ನಾನು ನನ್ನ ಮಗಳು ಕಣ್ಣೆತ್ತು ನೋಡಬಾರದು ಎಂದುಕೊಂಡಿದ್ದನೋ ಆ ಶಿವನನ್ನ ಅಂತೂ ಕೊನೆಗೂ ಇವಳು ವರಿಸಿಕೊಂಡು ಬಿಟ್ಲಲ್ಲ ಸ್ವಯಂವರದಲ್ಲಿ ಅಂತ. ಯಾಕೆ ಈ ದಕ್ಷನಿಗೆ ಈ ಸಿಟ್ಟು ಅಂದರೆ, ಹಿಂದೆ ಚಂದ್ರನಿಗೆ ತಾನು ಶಾಪ ಕೊಟ್ಟಿದ್ದ, ನಿನ್ನ ದೇಹ ಕ್ಷಯವಾಗಲಿ ಅಂತ. ಆದರೆ ಆ ಶಾಪವನ್ನ ಅದಕ್ಕೆ ಒಂದು ತೋಡನ್ನು ಕೊಟ್ಟು ಶಂಕರ 15 ದಿನ ವೃದ್ಧಿ 15 ದಿನ ಕ್ಷಯ. ಈ ಪಕ್ಷಗಳು ಅಂತ ಯಾವುದನ್ನು ಹೇಳ್ತೀವಿ, ಒಂದು ತಿಂಗಳಲ್ಲಿ 15 ದಿನ ಶುಕ್ಲ ಪಕ್ಷ, 15 ದಿನ ಕೃಷ್ಣ ಪಕ್ಷ. ಆ 2 ಪಕ್ಷಗಳು ಏರ್ಪಾಡಾಗಲಿಕ್ಕೆ ಶಂಕರನ ಅನುಗ್ರಹ ಕಾರಣವಾಯಿತು. ಅಂತೂ ತಾನು ಚಂದನೆಗೆ ಕೊಟ್ಟ ಶಾಪವನ್ನ ಈ ರೀತಿಯಾಗಿ ಪರಿಹಾರ ಮಾಡಿಬಿಟ್ಟ ಅನ್ನುವ ಸಿಟ್ಟು ಒಂದು ಕಡೆ. ಎರಡನೆಯದು, ತಾನು ಪ್ರಜಾಪತಿ, ಪ್ರಜೆಗಳನ್ನು ಸೃಷ್ಟಿ ಮಾಡುವವ. ಇಂತಹ ಪ್ರಜಾಪತಿಯಾದ ನಾನು ಸೃಷ್ಟಿ ಮಾಡಿದ ಪ್ರಜೆಯನ್ನ ಈ ಲಯಕರ್ತನಾದ ಶಂಕರ ತನ್ನಲ್ಲಿ ಲೀನ ಮಾಡಿಕೊಳ್ತಾ ಇದ್ದಾನೆ, ಸಂಹಾರ ಮಾಡಿಬಿಡ್ತಾ ಇದ್ದಾನೆ. ಈ ಒಂದು ಅಹಂಕಾರ ಅಂದರೆ ತಾನು ಸೃಷ್ಟಿ ಮಾಡಿದ್ದನ್ನು ನಾಶ ಮಾಡ್ತಾ ಇದ್ದಾನೆ ಎಂಬ ಕೆಟ್ಟ ಭಾವನೆ ಅವನಲ್ಲಿ ಪ್ರಾಪ್ತವಾಗಿ ಶಿವನನ್ನು ದ್ವೇಷಿಸಲು ಆರಂಭ ಮಾಡುತ್ತಿದ್ದ. ಆದರೆ ಸಂದರ್ಭವೇನಾಗಿದೆ ಅಂದರೆ, ಸತೀ ಸಹಿತನಾಗಿ ಶಂಕರ ಅಂತರ್ಧಾನನಾದಾಗ ಬ್ರಹ್ಮಾದಿ ದೇವತೆಗಳು ಬಂದು ಹೇಳ್ತಾರೆ, ದಕ್ಷ ನೀನು ಯಾರನ್ನು ದ್ವೇಷ ಮಾಡ್ತಾ ಇದ್ದೀಯಪ್ಪ? ಯಾರು ಆಶತೋಷನೋ, ಯಾರು ಸರ್ವಾಂತರ್ಯಾಮಿಯಾಗಿ ನಮ್ಮನ್ನೆಲ್ಲರನ್ನ ಸೃಷ್ಟಿ ಮಾಡಿ ಎಲ್ಲರಿಗೂ ಚೈತನ್ಯ ಪ್ರದಾತನಾಗಿದ್ದಾನೋ ಅಂತಹ ಶಂಕರನನ್ನು ದ್ವೇಷ ಮಾಡೋದು ಸರ್ವಥಾ ನಿನಗೆ ಯೋಗ್ಯವಲ್ಲ. ಯಾ ದಕ್ಷ, ನೀನು ವಿಧಿ ಹೊತ್ತಾಗಿ ಆ ಶಂಕರನಿಗೂ ನಿನ್ನ ಮಗಳಾದ ಸತಿಗೂ ಕಲ್ಯಾಣ ಮಾಡುವುದು ಯೋಗ್ಯವಾಗಿದೆ ಅಂತ ಎಲ್ಲ ಗುರು ಹಿರಿಯರು ಹೇಳಲಾಗಿ ಅವರ ಮಾತಿಗೆ ಇಲ್ಲ ಎಂದು ಹೇಳಲಾರದೆ ಆ ಶಿವ ಹಾಗೂ ಸತೀದೇವಿಯರಿಗೆ ತಾನು ವಿಧಿ ಹೊತ್ತಾಗಿ ಅಗ್ನಿ ಸಾಕ್ಷಿಕವಾಗಿ ಕನ್ಯಾದಾನವನ್ನು ಮಾಡಿದ್ದಾನೆ ದಕ್ಷ ಪ್ರಜಾಪತಿ. ಎಲ್ಲ ದೇವತೆಗಳ ಒಂದು ಸಮ್ಮುಖದಲ್ಲಿ ಶಿವ ಸತಿಯರ ಒಂದು ವಿವಾಹವಾತ್ಸವವು ನಡೆದು ಹೋಗಿದೆಯಂತೆ. ಕಾಲ ಹೀಗೆ ಕಳೆಯುತ್ತಿರುವಾಗ ಲೋಕದ ಪರಿಯನ್ನರಿಯುವ ಸಲುವಾಗಿ ದೇವಸಭೆಯನ್ನು ಸೇರಿದ್ದಾರಂತೆ. ಆ ದೇವಸಭೆಯಲ್ಲಿ ಅನೇಕ ವಿಧವಾದಂತಹ ದೇವತೆಗಳು, ಯಕ್ಷ, ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವ, ವಸು, ರುದ್ರ, ಆದಿತ್ಯ, ಎಲ್ಲ ದೇವಾನುದೇವತೆಗಳು, ಋಷಿಗಳೆಲ್ಲ ಸೇರಿದ್ದಾರೆ. ಆ ಸಭೆಯಲ್ಲಿ ಉತ್ತಮವಾದಂತಹ 3 ಆಸನ, ಆ 3 ಆಸನದಲ್ಲಿ ಬ್ರಹ್ಮ, ವಿಷ್ಣು, ಶಂಕರ ಮೂವರು ಕೂತಿದ್ದಾರೆ. ಸಭೆ ಆರಂಭವಾಗಿದೆ. ಆರಂಭವಾದ ಸಭೆಗೆ ಬಂದಿದ್ದಾನೆ ತಡವಾಗಿ ಈ ದಕ್ಷ ಪ್ರಜಾಪತಿ. ಈ ಬಹಳ ದೊಡ್ಡ VIP ಅನ್ನಿಸ್ಕೊಂಡಿರೋರೆಲ್ಲ ಹಾಗೆ ಕಣ್ರಿ, ಸಭೆಗೆ ಮುಂಚಿತವಾಗಿ ಬರೋದಿಲ್ಲ. ಬಂದರೆ ಎಲ್ಲಿ ತಮ್ಮ ಸ್ಥಾನಕ್ಕೆ ಕೊರತೆಯಾಗಿಬಿಡುತ್ತೋ ಅಂತ. ಏಕೆಂದರೆ ಬಹಳ ಬ್ಯುಸಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಎಲ್ಲ ಸಭೆ ಆರಂಭವಾಗಿ 15-20 ನಿಮಿಷ ಆಗಬೇಕು, ಆಗ ಬರ್ತಾರೆ, ಎಲ್ಲರ ಗಮನ ಅವ್ರ ಕಡೆ ಹೋಗುತ್ತೆ ಅಂತ. ಇನ್ನು ಸಭೆ ಇನ್ನೂ ವಿಸರ್ಜನೆಯಾಗಿರಲು ಮುಗ್ದಿರೋದಿಲ್ಲ, ಆಗಲೇ ಎದ್ದು ಹೊರಟು ಬಿಡ್ತಾರೆ. ಯಾಕೆಂದರೆ ಅವರು VIP ಅಂತ ತೋರಿಸ್ಕೊಳ್ಬೇಕು ಅನ್ನುವ ಗರ್ವ. ಹೀಗಾಗಿ ಆ ಗರ್ವಕ್ಕೆ ಒಳಗಾದ ಈ ದಕ್ಷ ನಿಧಾನವಾಗಿ ಬರುತ್ತಿದ್ದಾನೆ ಆ ದೇವಸಭೆಗೆ. ಅವನ ಬರುವಿಕೆಯನ್ನು ನೋಡಿ ಆ ದೇವ ಋಷಿ ಎಲ್ಲರೂ ಎದ್ದು ನಿಂತು ದಕ್ಷನಿಗೆ ನಮಸ್ಕಾರವನ್ನು ಮಾಡಿ ಸ್ವಾಗತವನ್ನು ಕೊಡುತ್ತಾ ಇದ್ದಾರಂತೆ. ಇದು ಅಹಂಕಾರದ ಮಿತಿಮೀರಿದಂತಹ ಸ್ಥಿತಿ. ತನಗೆ ದಕ್ಷ ಪ್ರಜಾಪತಿಯ ಸ್ಥಾನವನ್ನು ಪಡೆಯುತ್ತಿದ್ದಂತೆ ಯಾರಿಗೋದ್ರೂ ಸರಿಯೇ ಪದವಿ ಜಾಸ್ತಿ ಆಗ್ತಾ ಇದ್ರೆ ಆ ಭುಜದ ಮೇಲೆ ಕುತ್ತಿಗೆ ನಿಲ್ಲೋದೇ ಇಲ್ಲ ಕಣ್ರಿ. ನಾವೆಲ್ಲ ಆಕಾಶದಲ್ಲೇ ತೇಲಾಡ್ತಾ ಇರೋ ಹಂಗೆ ಕಾಣ್ತದೆ. ಹಾಗೆ
ಈ ದಕ್ಷ ಬರುತ್ತಿದ್ದಾನೆ, ಏನು ಆನಂದವೋ! ಎಲ್ಲರೂ ಎದ್ದು ಸ್ವಾಗತವನ್ನು ಕೊಡ್ತಾ ಇದ್ದಾರೆ, ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಗೌರವವನ್ನು ತೋರಿಸ್ತಾ ಇದ್ದಾರಂತೆ. ಆದರೆ ಬ್ರಹ್ಮಸ್ಥಾನದಲ್ಲಿ ಕುಳಿತಿದ್ರುವಂತಹ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಶಿವ ಹೇಳಲಿಲ್ಲ. ಯೋಚನೆ ಮಾಡ್ತಾ ಇದ್ದಾನೆ. ಬ್ರಹ್ಮದೇವ ನಮ್ಮಪ್ಪ, ಒಪ್ಕೊಂಡೆ. ಅವನ ಪಕ್ಕದಲ್ಲಿ ವಿಷ್ಣು, ಅವನು ಸ್ಥಿತಿಕರ್ತ, ಅವನಪ್ಪ, ಅವನು ಒಪ್ಕೊಂಡೆ. ಆದರೆ ಈ ಶಿವನಿದ್ದಾನಲ್ಲ, ಈ ಶಿವನಿಗೆ ತಂದೆಯೋ ತಾಯಿಯೋ ಬಂಧುವೋ ಬಳಗವೋ ಯಾವ ವಿಧಿವಿಧಾನಗಳು ಗೊತ್ತಿಲ್ಲ. ಮಗಳನ್ನು ಕೊಟ್ಟು ಮದುವೆ ಮಾಡಿದಂತಹ ಮಾವನೊಬ್ಬ ಬಂದಿದ್ದಾನೆ, ಅವನಿಗೆ ಗೌರವವನ್ನು ಸೂಚಿಸಬೇಕು ಎಂಬ ಕನಿಷ್ಠವಾದಂತಹ ಗುಣವೂ ಇಲ್ಲದೆ ಇರತಕ್ಕಂತಹ ಈ ಕೆಟ್ಟ ಸ್ವಭಾವದವನು ಶಂಕರನು, ಇವನು ನನಗೆ ಅವಗೌರವವನ್ನು ತೋರಿಸ್ತಾ ಇದ್ದಾನಲ್ಲ. ಈ ಬ್ರಹ್ಮಸ್ಥಾನದಲ್ಲಿ ಇರುವಂತಹ ಅವರು ಏಳಬಾರದು ಅಂತ ಪ್ರವಚನಕಾರರಾಗಲಿ, ಬ್ರಹ್ಮಸ್ಥಾನದಲ್ಲಿ ಕುಳಿತಿರತಕ್ಕಂಥವರಾಗಲಿ ಯಾರೇ ಬಂದರೂ ಏಳಬಾರದು ಎನ್ನುವಂಥದ್ದು ನಿಯಮ. ಅದು ಗುರುಗಳಿಗೂ ಸಲ್ಲುವಂಥದ್ದು. ಯಾರೇ ಗುರುಗಳು ಶಿಷ್ಯರು ಬಂದಾಗ ಎದ್ದು ನಿಂತ್ಕೊಂಡ್ಬಿಡಬಾರ್ದು ಅಂತ. ಆದರೆ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದರೆ, ಯಾರೋ ದೊಡ್ಡ ಶ್ರೀಮಂತರ ಮಕ್ಕಳು ಬರ್ತಿದ್ದಾರೆ, VIP ಗಳ ಮಕ್ಕಳು ಬರ್ತಿದ್ದಾರೆ ಅಂತ ಗುರುಗಳೇ ಹೊರಟೋಗ್ತಾರೆ ಅವ್ರ ಹತ್ರ ಪಾಠ ಹೇಳ್ಕೊಡೋದಕ್ಕೆ. ಅಂತಹ ಒಂದು ಕುಸ್ಥಿತವಾದ ಕಾಲದಲ್ಲಿ ನಾವಿದ್ದೇವೆ. ಸುಮ್ಮನೆ ಹಾಸ್ಯಕ್ಕಾಗಿ ಹೇಳುವ ಮಾತಾದರೆ, ಮೇಷ್ಟ್ರೊಬ್ಬರು ಪಾಠ ಮಾಡ್ತಾ ಇದ್ದರು ಶಾಲೆಯಲ್ಲಿ. ಆ ಪಾಠ ಮಾಡ್ತಾ 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 ಆ ಹುಡುಗನ ಕಡೆ ನೋಡ್ತಾ ಇದ್ದಾರೆ. ಒಬ್ಬ ಹುಡುಗ ಕಿಟಕಿ ಕಡೆನೇ ನೋಡ್ತಾ ಇದ್ದಾನೆ. ಕಿಟಕಿ ಕಡೆನೇ ನೋಡ್ತಾ ನೋಡ್ತಾ ಇದ್ದೋದನ್ನು ಇವರು 3-4 ಸಲ ಗಮನಿಸಿದ್ರೂ ಕೂಡ ಅವನು ಮತ್ತೆ ಆ ಕಡೆನೇ ನೋಡ್ತಾ ಇರೋದನ್ನು ನೋಡಿ, ಎದ್ದು ನಿಂತ್ಕೊಳ್ಳೋ ಮೇಲೆ ಅವನು ಎದ್ದು ನಿಂತ್ಕೊಳ್ಳ. ಮೇಷ್ಟ್ರೆ ಹೇಳಿ ಮೇಷ್ಟ್ರೆ, ಏನೋ ಅಲ್ಲಿ ನೋಡ್ತಾ ಇದೆಯಾ? ಏನಿಲ್ಲ ಮೇಷ್ಟ್ರೆ, ಆ ಮರದಲ್ಲಿ 3-4 ಕೋತಿಗಳು ಆಟ ಆಡ್ತಾ ಇದ್ವು. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು ಅಂತೀರಿ? ಆ ಕೋತಿಗಳ ಆಟ ನೋಡ್ತಾ ಇದ್ದೆ ಮೇಷ್ಟ್ರೆ. ಆ ಪಕ್ಕದಲ್ಲಿ ಇನ್ನೊಬ್ಬ ತರಲೆ ಹುಡುಗ ಇದ್ದ. ಅವನು ಹೇಳ್ತಾನೆ, ಅಲ್ಲಲೇ ಮೇಷ್ಟ್ರಿಲ್ಲೇ ಇರುವಾಗ ಅಲ್ಲಿ ಹೊರಗಡೆ ಕಿಟಕಿಯಿಂದ ಕೋತಿನ ಬೇರೆ ನೋಡ್ಬೇಕಾನೆ ನೀನು? ಮೇಷ್ಟ್ರು ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಪಾಠ ಮಾಡ್ತಾವ್ರೆ, ಅವರು ನೋಡೋದು ಬಿಟ್ಟು ಕೋತಿನ ಬೇರೆ ನೋಡ್ಬೇಕೇನೋ? ಅಂದರೆ ಮೇಷ್ಟ್ರು ನೋಡಿದ್ರೆ ಸಾಕು, ಇನ್ನು ಕೋತಿ ನೋಡೋದು ಬೇಡವೇನೋ ಅನ್ನುವಂಥ ಅರ್ಥವೇನೋ ಗೊತ್ತಿಲ್ಲ. ಈಗಿನ ಕಾಲದ ಮಕ್ಕಳು ಈ ಮನಸ್ಥಿತಿಯಲ್ಲಿರ್ತಾರೆ. ನಾವು ಅಂಥ ಮಕ್ಕಳಿಗೆ ಏನು ಹೇಳಲಾರರು. ಇಲ್ಲಿ ಕಥೆಯಲ್ಲಿ ಆ ಉತ್ತಮವಾದಂತಹ ಸ್ಥಾನದಲ್ಲಿ, ಬ್ರಹ್ಮಸ್ಥಾನದಲ್ಲಿ ಕುಳಿತಿರುವಂತಹ ಶಂಕರ ತಾನು ಬಂದಾಗ ಗೌರವವನ್ನು ಕೊಡಲಿಲ್ಲ ಎಂಬ ಅಹಂಕಾರ. ಲೋಕದಲ್ಲಿ ಯಾವ ರೋಗ ಬಂದರೂ ಔಷಧಿ ಇದೆ, ಆದರೆ ಅಹಂಕಾರ ಎನ್ನುವಂಥ ಒಂದು ಭಾವ ತಮ್ಮಲ್ಲಿ ಅಂಕುರಿಸಿಬಿಟ್ರೆ ಇನ್ಯಾವ ಲೋಕಕ್ಕೆ ಹೋದರೂ ಇನ್ಯಾವ ವೈದ್ಯರಿಂದಲೂ ಅದು ಗುಣಪಡಿಸಲಾಗದಂಥ ದೊಡ್ಡದಾದ ರೋಗ ಅದು. ಅದೇ ಅವರನ್ನು ನಾಶ ಮಾಡಿಬಿಡುತ್ತೆ ಎನ್ನುವ ಕಥೆ ಈ ಭಾಗ ತೋರಿಸ್ತಾ ಇದೆ ನಮಗೆ. ಕ್ರುದ್ಧನಾದಂತಹ ದಕ್ಷ, ಎಲೈ ಶಂಕರ, ನಾನು ನಿನಗೆ ಹೆಣ್ಣೊಂದನ್ನು ಕೊಟ್ಟು ಮದುವೆ ಮಾಡಿದ್ದೇನೆ, ಆ ಕನಿಷ್ಠ ಗೌರವವನ್ನು ತೋರದೆ ಮಾವನೊಬ್ಬ ಬರ್ತಾ ಇದ್ದಾನೆ ಅನ್ನುವಂತಹ ಗೌರವವನ್ನು ತೋರಿಸಲಾರದಂತಹ ಅಯೋಗ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆಯಲ್ಲಯ್ಯ ನೀನು. ಈ ರೀತಿಯಾಗಿ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿ ನನಗೆ ಗೌರವವನ್ನು ತೋರದ ಕಾರಣ ಇದೋ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ನಿನಗೆ ಯಾವುದೇ ಯಜ್ಞ ಕಾರ್ಯದಲ್ಲಿ ಹವಿರ್ಪ್ರದಾನ ಮಾಡಬಾರದು. ಮಾತ್ರವಲ್ಲ, ಇನ್ನು ಮುಂದೆ ನಾನೇ ಒಂದು ವಿಶೇಷವಾದ ನಿಯಮವನ್ನು ತರ್ತೇನೆ. ಶಂಕರನಿಗೆ ಯಾವ ವಿಧವಾದಂತಹ ಹವಿರ್ಪ್ರದಾನ ಮಾಡದಂತಹ ಯಾಗವೊಂದನ್ನು ಮಾಡ್ತೇನೆ, ಅದು ನಿರೀಶ್ವರ ಯಾಗ. ಈ ಯಾಗವನ್ನು ಮಾಡಿ ಜಗತ್ತಿಗೆ ಒಂದು ಪಾಠ ಮಾಡ್ತೇನೆ, ಶಂಕರನಿಗೆ ಯಾರು ಪೂಜೆ ಮಾಡಬಾರದು ಅಂತ. ಪೀಠಿಕೆಯಲ್ಲಿ ನಾವು ಹೇಳಿದ್ದದನ್ನೇ, ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯ ಯತ್ರ ನ ಪೂಜ್ಯತೆ. ಅಂದರೆ ಪೂಜೆಗೆ ಅರ್ಹನಾದ ಸರ್ವಶಕ್ತನಾದಂತಹ ಶಿವನನ್ನ ಪೂಜೆಯಿಂದ ದೂರ ಮಾಡುವಂತಹ ನಿಯಮವನ್ನು ಈ ಅಹಂಕಾರಿಯಾದ ದಕ್ಷ ತರುವುದನ್ನು ಎಲ್ಲರೂ ಗಮನಿಸಿದ್ರು. ಇದೇನು ಬಂತಪ್ಪ ಇವನ ಬುದ್ಧಿ, ಇದೇನು ಬಂತಪ್ಪ ಇವನ ದುರ್ಬುದ್ಧಿ. ಆದರೆ ಯಾರಿಗೂ ವಿರೋಧ ಮಾಡಲು ಧೈರ್ಯ ಇಲ್ಲ. ಏಕೆಂದರೆ ಪ್ರಜಾಪತಿ ಯಾವಾಗ ತಾನು ಆ ಶಪಥ ಮಾಡಿದನೋ, ಎಲ್ಲರನ್ನು ಕರೆಸ್ತೇನೆ, ನಿರೀಶ್ವರ ಯಾಗವನ್ನು ಮಾಡ್ತೇನೆ, ಇನ್ನು ಮುಂದೆ ಲೋಕದಲ್ಲಿ ಇದನ್ನೇ ನಿಯಮನ ಮಾಡ್ತೇನೆ ಅಂತ ತಾನು ಪ್ರತಿಜ್ಞೆ ಮಾಡಿದನೋ, ಶಂಕರ ಹಸನ್ಮುಖಿಯಾಗಿ ಕೂತಿದ್ದಾನೆ.
ಆದರೆ ಶಂಕರನಿಗೆ ಯಾವ ವಿಕಾರವೂ ಬರಲಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹ ವೇತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಸ್ವಾಮಿ ಹೇಳ್ತಾ ಇದ್ದಾನೆ, ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹ. ಒಬ್ಬ ಯೋಗಿ, ಒಬ್ಬ ಮುನಿಯ ಲಕ್ಷಣಗಳೇನಯ್ಯ ಅಂದರೆ ದುಃಖ ಬಂದಾಗ ಕುಗ್ಗಬಾರದು, ಸುಖ ಬಂತು ಅಂತ ಹಿಗ್ಗಬಾರದು. ಆ ಸಮಸ್ಥಿತಿಯಲ್ಲಿದ್ದಾನೆ ಶಂಕರ, ಯೋಗೇಶ್ವರನಲ್ಲವೇ ಪರಮಾತ್ಮ. ಅವನಿಗೆ ಯಾವ ಚಾಂಚಲ್ಯವೂ ಆಗಲಿಲ್ಲ ಮನಸ್ಸಿನಲ್ಲಿ, ಆದರೆ ಅವನ ಭಕ್ತನಾದ ನಂದೀಶ್ವರನಿಗೆ ಸಹಿಸಲಾಗಲಿಲ್ಲ. ಆತ ಎದ್ದು ಆ ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಏ ದುಷ್ಟ, ಯಾವ ದುರಹಂಕಾರದಿಂದ ಶಂಕರನಿಲ್ಲದ ಯಾಗವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾ ಇದ್ದೀಯೋ, ನಿನ್ನ ಆ ಮುಖ, ಆ ಶಿರಸ್ಸು ಹೊರಟು ಹೋಗುತ್ತೆ, ಆಡಿನ ಮುಖ ಬಂದ್ಬಿಡುತ್ತೆ ನಿನಗೆ ಅಂತ ಹೇಳಿ ನಂದಿಕೇಶ್ವರ ಘೋರವಾದ ಶಾಪವನ್ನು ಕೊಡ್ತಾನೆ. ಅದನ್ನು ತಲೆಕೆಡಿಸಿಕೊಳ್ಳದೆ ತಾನು ತನ್ನ ಕ್ಷೇತ್ರಕ್ಕೆ ಬಂದಂತಹ ದಕ್ಷ ಪ್ರಜಾಪತಿ ಸಮಾಲೋಚನೆಯನ್ನು ಮಾಡಿ ಎಲ್ಲರನ್ನು ಕರೆಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ವಿಶೇಷವಾದ ಯಾಗಮಂಟಪವನ್ನು ಸಿದ್ಧ ಮಾಡಿದ್ದಾನೆ. ಬ್ರಹ್ಮಾಂಡದಲ್ಲಿ ಯಾವ ಯಾವ ಲೋಕಗಳು ಅಂತಿದೆಯೋ ಆ ಎಲ್ಲ ಲೋಕಗಳಲ್ಲಿರಬಹುದಾದ ಸಮಸ್ತ ದೇವತೆಗಳನ್ನೆಲ್ಲರನ್ನು ಕರೆಸ್ತಾ ಇದ್ದಾನೆ, ಋಷಿಗಳನ್ನು ಕರೆಸ್ತಾ ಇದ್ದಾನೆ. ಎಲ್ಲರಿಗೂ ಆಹ್ವಾನ ಹೋಗಿದೆ. ಬ್ರಹ್ಮದೇವ ಹೇಳ್ತಾ ಇದ್ದಾನೆ, ದಕ್ಷ, ನಿನಗೇನು ಬಂತೋ ಈ ದುರ್ಬುದ್ಧಿ? ಬೇಡ ಮಗನೇ, ಶಂಕರನಿಗೆ ಹವಿರ್ಪ್ರದಾನ ಮಾಡದ ಈ ನಿರೀಶ್ವರ ಯಾಗವನ್ನು ಮಾಡಬೇಡ ಕಂದ, ನನ್ನ ಮಾತನ್ನು ಕೇಳು. ತಂದೆಯ ಮಾತನ್ನು ಕೇಳಲಿಲ್ಲ. ನಾರಾಯಣನ ಬಳಿಗೆ ಹೋಗ್ತಾನೆ. ನಾರಾಯಣನನ್ನ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ದಕ್ಷ ಬ್ರಹ್ಮ, ಹೇ ದೇವ, ಹೇ ನಾರಾಯಣ, ಯಾಗರಕ್ಷಕನಾಗಿ ನೀನು, ಏಕೆಂದರೆ ನಿನ್ನನ್ನು ಯಜ್ಞ ಪುರುಷ ಅಂತ ಹೇಳಿ ಕರೀತಾರೆ. ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ಯಜ್ಞ ಕೃತ್ಯಜ್ಞೆ ಯಜ್ಞಭುಗ್ಯಜ್ಞ ಸಾಧನ. ಯಜ್ಞ ಸ್ವರೂಪನಾದ ನೀನು ನಾನು ಮಾಡಬಹುದಾದಂತಹ ಯಜ್ಞವನ್ನು ಸಂಪೂರ್ಣವಾಗಿ ಇದ್ದು ಈಕ್ಷಣೆ ಮಾಡಿ ರಕ್ಷಣೆ ಮಾಡಬೇಕು, ಮಂಗಳಾಚರಣೆಯಾಗವರೆಗೂ ಅಂತ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾರಾಯಣ ಆ ಮಾತುಗಳನ್ನು ಕೇಳಿ ಹೇಳ್ತಾನೆ, ಅಯ್ಯ ಹುಚ್ಚ, ನೀನು ನನ್ನನ್ನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೆ, ಮುಂದೆ ಯಾವುದೋ ಒಂದು ವಿಶೇಷ ಕಾರ್ಯವಾಗಬೇಕಾಗಿದೆ, ಆದರೆ ಅದನ್ನು ಈಗ ಬಾಯ್ಬಿಟ್ಟು ಹೇಳಬಾರದು. ಸೃಷ್ಟಿಯಲ್ಲಿ ಭವಿಷ್ಯದಲ್ಲಿ ಉಂಟಾಗಬಹುದಾದ ಯಾವುದೋ ಚಿಂತನೆಗಳನ್ನು ತಿಳಿದಿದ್ದರೂ ಹೇಳಬಾರದು ಅಂತ. ಅದು ಭಗವತ್ ಸಂಕಲ್ಪ. ಆಗಲಿ, ಎಲ್ಲಿವರೆಗೂ ನಾನು ನಿನಗೆ ರಕ್ಷಣೆ ಮಾಡಬಹುದೋ ಅಲ್ಲಿಯವರೆಗೂ ನಾನು ರಕ್ಷಣೆ ಮಾಡ್ತೇನೆ, ಆದರೆ ಎಂದು ನೀನು ಶಿವನಿಂದ ನೀನು ಮಾಡ್ತೀಯೋ ಅಲ್ಲಿಗೆ ನಾನು ಕೈ ಬಿಟ್ಟು ಬಿಡ್ತೇನೆ. ಹೇಗೂ ಇರ್ತೀನಿ ಅಂದಿದೆಯಲ್ಲಪ್ಪ, ಪರವಾಗಿಲ್ಲ, ನನಗೆ ತೊಂದರೆ ಇಲ್ಲ ಅಂತ ಹೇಳಿ ತಾನು ಆ ಯಾಗವನ್ನು ಭೃಗು ಮಹರ್ಷಿಗಳ ಇನ್ನು ಅನೇಕ ಋಷಿ ಮುನಿಗಳ ಆ ಒಂದು ಸಹಯೋಗದೊಂದಿಗೆ ಆರಂಭ ಮಾಡಿದ್ದಾನೆ. ಲೋಕಗಳಿಂದೆಲ್ಲ ಬರ್ತಾ ಇದ್ದಾರೆ ಯಾಗಕ್ಕೆ. ಹಾಗೆ ಬಂದಂಥ ಅನೇಕ ಋಷಿಗಳಲ್ಲಿ ದಧೀಚಿ ಮಹರ್ಷಿಗಳು ಬಂದಿದ್ದಾರೆ. ಆ ದಧೀಚಿ ಮಹರ್ಷಿಗಳು ಬಂದವರು ಯಾಗಮಂಟಪವನ್ನು ನೋಡ್ತಾ ಇದ್ದಾರೆ. ಬ್ರಹ್ಮದೇವನಿದ್ದಾನೆ, ನಾರಾಯಣನಿದ್ದಾನೆ, ಆದರೆ ತನ್ನ ಆರಾಧ್ಯ ದೈವ ಶಂಕರನಿಲ್ಲ. ಶಂಕರನಿಲ್ಲದ್ದನ್ನು ಗಮನಿಸಿದಂತಹ ಈ ದಧೀಚಿ ಮಹರ್ಷಿಗಳು, ಅಯ್ಯ ದಕ್ಷ, ಎಲ್ಲರನ್ನು ಕರೆಸಿದ್ದೀಯೇ, ಯಾಕಪ್ಪ ಶಂಕರನನ್ನು ಕರೆಸಿಲ್ವಲ್ಲ, ಯಾಕೋ? ಆ ದಧೀಚಿಗಳ ಮಾತನ್ನು ಕೇಳಿ ಹೇಳ್ತಾ ಇದ್ದಾನೆ ಈ ದಕ್ಷ ಪ್ರಜಾಪತಿ, ಏನಂದ್ರಿ? ಒಬ್ಬ ಮಾವ, ಹಿರಿಯ, ದೊಡ್ಡ ವ್ಯಕ್ತಿ, ದೊಡ್ಡ ಪದವಿಯಲ್ಲತಕ್ಕಂತಹ ಅವನೊಬ್ಬ ಬಂದಿದ್ದಾನೆ ಎಂದಾಗ ಎದ್ದು ಆತನನ್ನು ಗೌರವ ಕೊಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದಂಥ ಆ ಸ್ಮಶಾನವಾಸಿಯನ್ನ ನಾನು ಕರೆಯುವುದೇ, ಅವನಿಗೆ ಹವಿರ್ಪ್ರದಾನ ಮಾಡುವುದೇ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅವನನ್ನು ಕರೆಸುವುದಿಲ್ಲ, ಅವನಿಗೆ ಹವಿರ್ಪ್ರದಾನ ಮಾಡುವುದಿಲ್ಲ ಎನ್ನುವ ಆ ದಕ್ಷನ ಮಾತುಗಳನ್ನು ಕೇಳಿ ಆ ದಧೀಚಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಎಂತಹ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾರೆ ಎಂದರೆ,
ಅರ್ಥಹೀನವಾದ ವಾಕ್ಯವು, ಗಂಗಾಹೀನವಾದ ದೇಶವು, ಶಾಸ್ತ್ರಹೀನವಾದ ಕರ್ಮವು, ತಿಲಹೀನವಾದ ತರ್ಪಣವು, ದರ್ಭಾಹೀನವಾದ ಸಂಧ್ಯಾ ವಂದನೆಯೂ, ಸತ್ಯಹೀನವಾದ ಪುರುಷ ಪ್ರಯತ್ನವೂ, ಸತ್ಯಹೀನವಾದ ಪುರುಷ ಪ್ರಯತ್ನವೂ, ಶಂಕರನಿಲ್ಲದ ಪೂಜೆಯು, ಶಂಕರನಿಗೆ ವಂದಿಸದ ಪೂಜೆಯು ನಿರರ್ಥಕವೂ ವ್ಯರ್ಥವೂ. ಎಂತಹ ಅದ್ಭುತವಾದ ಉಪಮಾನಗಳೊಂದಿಗೆ ದದೀಚಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಅಂದರೆ, ಅರ್ಥಹೀನವಾದ ವಾಕ್ಯ, ಗಂಗಾಹೀನವಾದ ಪ್ರದೇಶ, ವಾಸ ಮಾಡಲು ಯೋಗ್ಯವಲ್ಲದ ಪ್ರದೇಶ, ನೀರಿಲ್ಲದೆ, ಶಾಸ್ತ್ರವಿಲ್ಲದೆ, ಶಾಸ್ತ್ರ ಆಧಾರವನ್ನು ಇಟ್ಟುಕೊಳ್ಳದೆ ಮಾಡುವ ಕರ್ಮ, ತಿಲವೇ ಇಲ್ಲದ ತರ್ಪಣ, ಹಾಗೆ ದರ್ಭೇ ಇಲ್ಲದ ಸಂಧ್ಯಾ ವಂದನೆ, ಇದೆಲ್ಲವೂ ಹೇಗೆ ವ್ಯರ್ಥವೋ. ಶಂಕರನನ್ನ ಕರೆಯದೆ ಆತನಿಗೆ ಹವಿರ್ಪ್ರದಾನ ಮಾಡದಂಥ ಯಾಗ ದಕ್ಷ, ಇದು ನಿನಗೆ ಒಳ್ಳೆಯದಲ್ಲ, ಇದು ಸಂಪೂರ್ಣ ವ್ಯರ್ಥಕರವಾದಂಥ ಪ್ರಯತ್ನ ಅಂತ ಹೇಳಿ, ಇನ್ನು ಶಿವನಿಲ್ಲದ ಈ ಸ್ಥಳದಲ್ಲಿ ಇನ್ನಿರಬಾರದು ಎಂದು ದದೀಚಿಗಳು, ಅವರ ಹಿಂದೆ ಅನೇಕ ಋಷಿಗಳು ಹೊರಟು ಹೋಗ್ತಾರೆ. ಆದರೆ ಪದವಿಯಲ್ಲಿದ್ದಾನಲ್ಲ ದಕ್ಷ, ಆ ಒಂದು ಭಯಕ್ಕೆ ಕೆಲವು ದೇವತೆಗಳು, ಕೆಲವು ಋಷಿಗಳು ಹಾಗೆ ಉಳ್ಕೊಂಡ್ರು. ಏಕೆಂದರೆ ಪದವಿ ಎನ್ನುವಂಥದ್ದೊಂದಿರುತ್ತೆ ನೋಡಿ ಅಡ್ಡ, ಆ ಪದವಿಗೋಸ್ಕರವಾಗಿ ನಮಗೆ ಕೆಲವು ಸಮಯದಲ್ಲಿ ಕೆಲಸಗಳಾಗಬೇಕಾಗುತ್ತೆ ಅಂತ ಆ ಪದವಿಗೆ ಭಯಪಟ್ಟು ಕೂತಿರುತ್ತಾರೆ. ಹೀಗೆ ಕುಳಿತುಕೊಳ್ಳಲಾರದೆ ಹೋಗಲಾರದೆ ಒಬ್ಬ ಮಹಾನುಭಾವರು ಒದ್ದಾಡ್ತಾ ಇದ್ದಾರಂತೆ. ಯಾರಪ್ಪ ಅವರು ಅಂದರೆ ನಾರದ ಮಹರ್ಷಿಗಳು. ಆ ನಾರದ ಮಹರ್ಷಿಗಳು ಶಂಕರನಿಗೆ ಸತೀದೇವಿಗೆ ವಿಚಾರ ಗೊತ್ತಿದೆಯೋ ಇಲ್ವೋ, ಇದೇನಾಗಿದೆ ಸ್ವಲ್ಪ ನೋಡಿಕೊಂಡು ಬಂದ್ಬಿಡೋಣ ಅಂತ ಹೇಳಿ ಮಹತಿ ಎಂಬ ವೀಣೆಯನ್ನು ಮೀಟುತ್ತಾ ನಾರದ ಮಹರ್ಷಿಗಳು ಕೈಲಾಸದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಶಂಕರ ಕೈಲಾಸಪತೆ, ಶಂಕರ ಕೈಲಾಸಪತೆ, ಅಭಯಂಕರ ಭಕ್ತ ಸುಖ ರಾಶಿ, ನೀಲಕಂಠ ನಿಗಮಾಗಮ ಸನ್ನುತ ಫಾಲನೇತ್ರ ಪಾರ್ವತಿ ಪತಿ ಈಶಾ ಶಂಕರ ಕೈಲಾಸಪತೆ, ನೀಲಕಂಠ ನಿಗಮಾಗಮ ಸನ್ನುತ ಫಾಲನೇತ್ರ ಪಾರ್ವತಿ ಪತಿ ಈಶಾ ಶಂಕರ, ಶಂಕರ ಅಭಯಂಕರ ಕೈಲಾಸಪತೆ ಶಂಕರ ಶಿವ. ನಾರದ ಮಹರ್ಷಿಗಳು ಶಿವಧ್ಯಾನವನ್ನು ಮಾಡುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದರೆ ಪ್ರಮಥಗಣಗಳೆಲ್ಲರೂ, ಶಿವಗಣಗಳೆಲ್ಲರೂ ಎದ್ದು ನಾರದರಿಗೆ ವಂದಿಸಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಬಂದ ನಾರದ ಮಹರ್ಷಿಗಳು ಶಿವಪಾರ್ವತಿಯರಿಗೆ ಅಂದರೆ ಶಿವಸತಿಯರಿಗೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿ ಶಂಕರನನ್ನು, ತಾಯಿ ಸತಿಯನ್ನು ಕುರಿತು ಕೇಳ್ತಾ ಇದ್ದಾರೆ. ಅಮ್ಮ ಇದೇನು ತಾಯಿ? ಅಮ್ಮ ದಾಕ್ಷಾಯಿಣಿ ಇದೇನಮ್ಮ ಇನ್ನೂ ಇಲ್ಲೇ ಇದೆಯಲ್ಲ ತಾಯಿ? ಯಾಕಪ್ಪ ನಾರದ, ಎಲ್ಲಿಗೆ ಹೋಗಬೇಕಾಗಿತ್ತೋ? ಹಾಗಾದರೆ ಅಮ್ಮ ನಿನಗೆ ವಿಚಾರವೇ ಗೊತ್ತಾಗಲಿಲ್ವೇನಮ್ಮ? ಏನು ವಿಚಾರ ನಾರದ? ಹೋದರೆ ಹೋಗಲಿ ಬಿಡಮ್ಮ. ಅಲ್ಲ ಹೀಗಂದರೆ ಏನು ಗತಿ ಆಗಬೇಕು ವ್ಯವಹಾರದಲ್ಲಿ? ಯಾರಾದರೂ ದಾರಿಯಲ್ಲಿ ಸಿಗ್ತಾರೆ, ಸಿಕ್ಕಿದಾಗ ಏನ್ರಿ ನಮಸ್ಕಾರ ನಮಸ್ಕಾರ, ಏನು ಇನ್ನೂ ಇಲ್ಲೇ ಇದ್ದೀರಲ್ಲ, ಏನು ಇನ್ನೂ ಇಲ್ಲೇ ಇದ್ದೀರಲ್ಲ ಅಂದರೆ ಎಲ್ಲಿಗೆ ಹೋಗಬೇಕಾಗಿತ್ತು ರೀ? ನಿಮ್ಗೆ ವಿಚಾರವೇ ಗೊತ್ತಿಲ್ಲ. ಹಾಗಾದರೆ ಏನಪ್ಪ ವಿಚಾರ? ಹೋದರೂ ಹೋಗಲಿ ಬಿಡಿ, ಹೋದರೂ ಹೋಗಲಿ ಬಿಡಿ ಅಂದರೆ ಪಾಪ ಎದುರುಗಡೆ ಇರೋ ವ್ಯಕ್ತಿ ಅವನು ಏನು ತಿಳ್ಕೊಳ್ಳೋ, ಏನಾಗೋಗಿದೆಯೋಪ್ಪ, ಏನು ತೊಂದರೆ ಆಗೋಗಿದೆಯೋ ಅನ್ನೋ ಹಾಗೆ ಕೆಲವರು ಪಾಪ ಮಾತಾಡ್ತಾರೆ. ಅದು ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರೋ ದೋಷ ಅಂತ. ಗೊತ್ತಿಲ್ಲದೆ ಇರೋ ದೋಷಕ್ಕೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ
ನಾರದರು ಕೇಳಿದ ಪ್ರಶ್ನೆಯನ್ನು ಕುರಿತು ದಾಕ್ಷಾಯಿಣಿ ಕೇಳ್ತಾ ಇದ್ದಾರೆ. ಗುರುಗಳೇ, ಏನು ವಿಚಾರ ಸವಿಸ್ತಾರವಾಗಿ ಹೇಳಿ, ಮರೆಮಾಚದೆ ಹೇಳಿ. ಅಮ್ಮ, ನಿನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿ ಬಹಳ ಬೃಹದಾಕಾರವಾದ ಮಹಾಸತ್ರವನ್ನು ಮಾಡ್ತಾ ಇದ್ದಾನಮ್ಮ. ಆ ಸತ್ರಕ್ಕೆ ಲೋಕಾಲೋಕಗಳಿಂದೆಲ್ಲರೂ ಬರ್ತಾ ಇದ್ದಾರೆ. ಏನು ವೈಭವ, ಏನು ಸಂಭ್ರಮ. ನಿನ್ನ ತಂಗಿಯರು, ಅಕ್ಕಂದ್ರು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಯಾಗಮಂಟಪ ಅಂದರೆ, ಆಹಾ, ನೋಡಿ ಹೇಳಲು ವರ್ಣನೆ ಮಾಡಲು ಅಸದಳವಾದಂತಹ ರೀತಿಯಲ್ಲಿ ನಿಮ್ಮ ತಂದೆ ಏರ್ಪಾಟು ಮಾಡಿದ್ದಾನೆ. ಅಂದಹಾಗೆ ಎಲ್ಲರೂ ಬಂದರು. ಯಾಕೋ ನೀನು ನಿಮ್ಮ ಯಜಮಾನರು ಬಂದಿರಲಿಲ್ವಲ್ಲ, ವಿಚಾರ ಕೇಳಿಕೊಂಡು ಹೋಗೋಣ ಅಂತ ಬಂದೆ. ನಾರದರೆ, ಗುರುಗಳೇ, ನಮ್ಮ ತಂದೆ ಯಾಗವನ್ನು ಮಾಡ್ತಾ ಇದ್ದಾನ, ಎಲ್ಲರನ್ನು ಕರೆಸಿದ್ದಾನ. ಹೌದಮ್ಮ, ಎಲ್ಲರನ್ನು ಕರೆಸಿದ್ದಾನೆ. ಹಾಗಾದರೆ ನನ್ನನ್ನೇನಾದರೂ ನಮ್ಮ ತಂದೆ ಮರೆತು ಬಿಟ್ನೆ? ಮರೆತನೇ ಎನ್ನ ತಂದೆ, ನನ್ನ ತಂದೆ ಏನಾದರೂ ನನ್ನನ್ನು ಮರೆತು ಬಿಟ್ನೆ? ಅಮ್ಮ, ಮರತನೋ ಅಥವಾ ಬೇಕು ಅಂತಲೇ ಬಿಟ್ನೋ, ಬಹುಶಃ ಸರ್ವಾಂತರ್ಯಾಮಿಯಾದ ಶಂಕರ ನಿಮ್ಮ ಯಜಮಾನರು ಗೊತ್ತಿರುತ್ತೆ. ಅದೇನು ವಿಚಾರ ಸ್ವಲ್ಪ ನೀವು ಕೇಳಿಕೊಂಡು ಬಗೆಹರಿಸ್ಕೊಂಬಿಡ್ರಮ್ಮ. ಇನ್ನು ನಾನು ಬರ್ತೇನೆ ಅಂತ ನಾರದರು ಹೊರಡ್ತಾರೆ. ನಾರದರ ಆ ಕಡೆ ಹೋಗುತ್ತಿದ್ದ ಹಾಗೆ ತಾಯಿ ಸತಿ ಕೇಳ್ತಾ ಇದ್ದಾಳೆ, ಏನು ಸ್ವಾಮಿ, ನಮ್ಮ ತಂದೆ ಯಾಗ ಮಾಡುವ ವಿಚಾರ ನಿನಗೆ ತಿಳಿದಿಲ್ವೇನ್ರಿ? ಗೊತ್ತಿದೆ ಸತಿ, ನಿಮ್ಮ ತಂದೆ ಬಹಳ ದೊಡ್ಡದಾದಂತಹ ಸತ್ರವನ್ನು ಮಾಡುತ್ತಿದ್ದಾನೆ, ಎಲ್ಲರನ್ನು ಕರೆಸಿದ್ದಾನೆ, ನನಗೆ ಗೊತ್ತು. ಹಾಗಾದರೆ ನಡಿರಿ ಹೋಗೋಣ. ನಡಿರಿ ಹೋಗೋಣ ಎಂದರೆ ಶಂಕರ ಕೇಳ್ತಾ ಇದ್ದಾನೆ, ಆಹ್ವಾನ ಕೊಟ್ಟಿದ್ದಾನೇನು ನಿಮ್ಮಪ್ಪ? ಹಾಗಂದಾಗ ತಾಯಿ ಹೇಳ್ತಾ ಇದ್ದಾಳೆ, ನೋಡ್ರಿ, ದೇಶವಾಳಬಹುದಾದಂತಹ ರಾಜನ ಮನೆಯಲ್ಲಿ ನಡೆಯುವಂತಹ ಯಾಗಕ್ಕಾಗಲಿ, ವಿದ್ಯೆಯನ್ನು ಪ್ರದಾನ ಮಾಡಿದಂತಹ ಗುರುಗಳ ಮನೆಗಾಗಲಿ, ಅವನು ಮಾಡುವ ಪೂಜೆಗಾಗಲಿ, ಸತ್ರಕ್ಕಾಗಲಿ, ಅಥವಾ ಪ್ರಾಣ ಸ್ನೇಹಿತನ ಮನೆಗಾಗಲಿ, ಅಥವಾ ತಂದೆಯ ಮನೆಗಾಗಲಿ ಕರೆಯನ್ನು ಕೊಡಲೇಬೇಕು, ಅವರ ಕರೆದ್ರೇ ಹೋಗಬೇಕು ಅಂತ ನಿಯಮವಿಲ್ಲ. ಇದನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳ್ರಿ. ಮಾಡುತ್ತಿರುವುದು ಯಾಗವಾದ್ದರಿಂದ ನಾವು ಹೋಗೋಣ ಬನ್ರಿ. ಯಾವಾಗ ಹೋಗೋಣ ಎಂದರೆ ಶಂಕರ್ ಹೇಳ್ತಾನೆ, ಬೇಡ ಸತಿ, ನಮಗೆ ಬೇಕು ಎಂತಲೇ ನಿಮ್ಮ ತಂದೆ ಅವಮಾನ ಮಾಡಬೇಕು ಅಂತ ಇದ್ದಾನೆ ಕಣೆ. ಯಾಕೆ ಸ್ವಾಮಿ? ಹಿಂದೆ ನಡೆದ ದೇವಸಭೆಯ ವಿಚಾರವನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿರೀಶ್ವರ ಯಾಗ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ನಿಮ್ಮ ತಂದೆ, ನಾನು ಗೌರವವನ್ನು ತೋರಿಸಲಿಲ್ಲ ಅಂತ. ಹೀಗಾಗಿ ನಾನು ಇಲ್ಲದೆ, ನನ್ನ ಉಪಸ್ಥಿತಿ ಇಲ್ಲದೆ ನನಗೆ ಹವಿರ್ಪ್ರದಾನ ಮಾಡಿದ ನಿರೀಶ್ವರ ಯಾಗವನ್ನು ಇನ್ನು ಲೋಕಕ್ಕೆ ಪ್ರಚಲಿತನನ್ನಾಗಿ ಮಾಡ್ತೀನಿ ಅಂತ ಹೇಳಿ ಫಳತೊಟ್ಟು ಹೋಗಿದ್ದಾನೆ ನಿನ್ನಪ್ಪ. ಹೀಗಿರುವಾಗ ಯಾವ ಮುಖವನ್ನು ಇಟ್ಟುಕೊಂಡು ಹೋಗ್ತೀಯಾ ಸತಿ? ನನ್ನ ಮಾತನ್ನು ಕೇಳು. ಬೇಡ ಬೇಡ ಎಂದಾಗ ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ಹೀಗಾಗಬಾರದು. ನಮ್ಮ ತಂದೆ ಯಾಕೆ ಈ ರೀತಿಯಾಗಿ ನಡೆದುಕೊಂಡ್ರು? ಶಿವ ಹೇಳ್ತಾ ಇದ್ದಾನೆ, ಇಷ್ಟೊಂದು ಬಲವಂತದಿಂದ ಹೋಗ್ತೇನೆ ಅಂದರೆ ಅದು ಅಪರಾಧವಾಗುತ್ತೆ. ಉದ್ಯೋಗ ಪರ್ವದಲ್ಲಿ ಕೃಷ್ಣ ದುರ್ಯೋಧನನಿಗೆ ಈ ಮಾತನ್ನು ಹೇಳ್ತಾನೆ. ಸಂಧಾನಕ್ಕಾಗಿ ಬಂದಂತಹ ಕೃಷ್ಣ ವಿದುರ ಮನೆಯಲ್ಲಿ ಉಂಡು ಬಂದಾಗ ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ, ಏನಪ್ಪ ಕೃಷ್ಣ, ನಿನಗೆ ಎಂತೆಂತಹ ಭೋಜನವನ್ನು ಸಿದ್ಧ ಮಾಡಿಸಿದ್ನಲ್ಲಯ್ಯ. ರಾಜಭೋಜನ ಎಂದರೆ ಸಾಮಾನ್ಯವೇ? ಅಂತಂತಹ ವಿಶೇಷ ಖಾದ್ಯಗಳನ್ನು ನಿನಗಾಗಿ ಸಿದ್ಧ ಮಾಡಿ ನಾನು ಕಾಯ್ತಾ ಇದ್ರೆ ದಾಸಿಯ ಮನೆಯಲ್ಲಿ ಹೋಗಿ ಉಂಡು ಬಂದಿಯಲ್ಲೋ. ಆಗ ಕೃಷ್ಣ ದುರ್ಯೋಧನನ ಮಾತಿಗೆ ಉತ್ತರವನ್ನು ಕೊಟ್ಟು ಹೇಳ್ತಾನೆ, ದುರ್ಯೋಧನ, ನಾವು ಯಾರ ಮನೆಯಲ್ಲಿ ಉಣ್ಣಬೇಕಾದರೂ ಸರಿಯೇ, ಎರಡೇ ಕಾರಣಗಳು. ಒಂದು, ತುಂಬ ವಿಶ್ವಾಸದಿಂದ ನಮ್ಮನ್ನು ಕರೆದಿರುತ್ತಾರೆ, ತುಂಬ ಪ್ರೇಮದಿಂದ ಕರೆದಿರ್ತಾರೆ. ಸ್ವಾಮಿ, ನಮ್ಮ ಮಗಳ ಮದುವೆಗಾಗಿ ನೀವು ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಅಕ್ಷತೆಯನ್ನು ಹಾಕಿ ವಧುವರರಿಗೆ ಆಶೀರ್ವಾದ ಮಾಡಿ ತಾಂಬೂಲ ತಗೊಂಡು ಹೋಗಬೇಕು ಅಂತ ಹೇಳುತ್ತಾರೆ. ಆ ಪ್ರೀತಿಗೆ ಕಟ್ಟು ಬಿದ್ದು ನಾವು ಮದುವೆಗೋ ಗೃಹ ಪ್ರವೇಶಕ್ಕೋ ಅವರು ಕರೆಯುವ ಯಾವುದೇ ಕಾರ್ಯಕ್ಕೆ ಹೋಗ್ತೇವೆ, ಅದು ಅವರ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ಳಲು. ಮತ್ತೊಂದು ಸಂದರ್ಭ ಏನಪ್ಪ ಅಂದರೆ, ಇನ್ನೊಬ್ಬರಲ್ಲಿ ಯಾವಾಗಾದರೂ ನಾವು ಹೋಗಿ ಕೈ ಚಾಚ್ತೀವಿ ಅಂದರೆ ಅದು ನಮ್ಮ ದಾರಿದ್ರ್ಯವನ್ನು ಹರಣ ಮಾಡಿಕೊಳ್ಳಲು.
ದೇಹಿ ಎಂದು ನಾವು ಬೇರೆಯವರಲ್ಲಿ ಪ್ರಾರ್ಥನೆ ಮಾಡ್ತೇವಲ್ಲ, ನಮಗೆ ಏನೂ ಇಲ್ಲದೆ ನಿರ್ಗತಿಕರಾಗಿದ್ದಾಗ ಇನ್ನೊಬ್ಬರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ ಕಣೆ. ಆದ್ದರಿಂದ ಕೃಷ್ಣ ಹೇಳಿದ ಮಾತನ್ನು ನಾವಿಲ್ಲಿ ಸ್ಮರಣೆ ಮಾಡುವುದಾದರೆ, ಇಲ್ಲಿ ದಕ್ಷನಿಗೆ ವಿಶ್ವಾಸವೂ ಇಲ್ಲ, ಆ ಗತಿ ಕೆಟ್ಟು ನಾವು ಕೂಳ್ತಿಲ್ಲ ಅನ್ನುವ ಅರ್ಥದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಶಂಕರ ತಾಯಿ ಸತೀದೇವಿಗೆ. ಆಗ ತಾಯಿ ಯೋಚನೆ ಮಾಡ್ತಾಳೆ, ಇನ್ನು ನಾನು ತಾಯಿಯಾಗಿ ಏನು ಮಾಡಬೇಕು? ಲೋಕಕ್ಕೆ ಮಾತೆಯಾಗಿ ಜಗನ್ಮಾತೆಯಾಗಿ ಶಂಕರನಿಗೆ ಹವಿರ್ಪ್ರದಾನ ಮಾಡದೆ ನನ್ನ ತಂದೆ ನಿಮಿತ್ತಕ್ಕಾಗಿ ತಂದೆಯಾಗಿದ್ದರೂ ಇಂತಹ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಇನ್ನು ಮುಂದೆ ಲೋಕದಲ್ಲಿ ಈ ನಿರೀಶ್ವರ ಯಾಗವೇ ಪ್ರಚಲಿತವಾಗಿಬಿಡುತ್ತೆ. ಯಾರು ಮಾಡಿದರೂ ಶಂಕರನಿಗೆ ಹವಿರ್ಪ್ರದಾನ ಮಾಡದೆ ಆತನಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡದಂತಹ ಯಾಗವನ್ನೇ ಮಾಡಿಬಿಡ್ತಾರೆ. ಈಗ ಲೋಕಕ್ಕೆ ಶಿಕ್ಷಕಿಯಾಗಿ ಗುರುಮಂಡಲ ಸ್ವರೂಪಿಣಿಯಾಗಿ ಜಗನ್ಮಾತೆಯಾಗಿ ನಾನು ಈಗ ನನ್ನ ತಂದೆಯನ್ನು ನಾನು ಶಿಕ್ಷಿಸಿ ಸರಿಯಾದ ದಾರಿಗೆ ತರುವ ಕರ್ತವ್ಯ ನನ್ನದಾಗಿದೆ. ಶಿವಾ ವಿಶ್ವಸ್ಯ ಭೇಜಸಿ ಶಿವಾ ರುದ್ರಸ್ಯ ಭೇಷಜಿ. ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂದರೆ ಮಂತ್ರದಲ್ಲಿ. ಈಗ ಗಮನಿಸಿ, ಶಾಲೆಯಿಂದ ಅಥವಾ ಕಾಲೇಜಿಂದ ತಾಯಿಗೆ ಕರೆ ಮಾಡಿ ಹೇಳ್ತಾರೆ, ಅದೇನೋ ನೋಡ್ರಿ ನಿಮ್ಮ ಮಗ 1 ತಿಂಗಳು ಹೆಚ್ಚು ಕಡಿಮೆ ಆಯಿತು, ಬರ್ತಾ ಇಲ್ಲ ವಿದ್ಯಾಭ್ಯಾಸಕ್ಕೆ, ಕಾಲೇಜಿಗೆ ಬರ್ತಾ ಇಲ್ಲ. ಅದೇನೋ ಎಲ್ಲಿಗೆ ಹೋಗ್ತಾನೋ, ಯಾರ ಹಿಂದೆ ಅದೇನೋ ನಮ್ಗೆ ಗೊತ್ತಿಲ್ಲ, ಅಂತೂ ಕಾಲೇಜಿಗೆ ಬರ್ತಾ ಇಲ್ಲ. ಆತನನ್ನು ನೀವು ವಿಚಾರಿಸ್ತಾ ಇದ್ದೀರೋ ಗೊತ್ತಿಲ್ಲ, ಬರ್ತಾ ಇಲ್ಲ, ನಮಗೆ ಏನು ಅಂತ ಮಾಹಿತಿ ಹೇಳಿ ಅಂತ ಹೇಳ್ತಾರೆ. ಸರಿ, ಈ ಹುಡುಗ ಮಾತ್ರ ಸರಿಯಾದ ಸಮಯಕ್ಕೆ ಮನೆ ಹೊರಡುತ್ತಾನೆ, ಇನ್ನು ಸಂಜೆ ಆದಮೇಲೆ ಮನೆಯನ್ನು ಸೇರ್ಕೊಳ್ತಾನೆ. ತಾಯಿ ಅಂದ್ಕೊಂಡಿದ್ದು ಕಾಲೇಜ್ಗೆ ಹೋಗಿ ಬರ್ತಾವನೆ ಅಂತ. ಯಾವಾಗ ಈ ವಿಚಾರ ಆ ಕಾಲೇಜಿಂದ ಗೊತ್ತಾಗುತ್ತೋ ತಾಯಿ ಬಹಳವಾಗಿ ಸಿಟ್ಟು ಮಾಡ್ಕೊಳ್ತಾಳೆ. ಆದರೆ ಅವ್ರ ಯಜಮಾನರು ಬರೋವರೆಗೂ ಕಾಯ್ತಾಳೆ. ಎಂದಿನಂತೆ ಕಚೇರಿಯಿಂದ ಯಜಮಾನರು ಬರ್ತಾರೆ, ಕೈಕಾಲು ಮುಖ ತೊಳ್ಕೊಳ್ತಾರೆ, ಆ ಒಂದು ಪೇಪರ್ ದಿನಪತ್ರಿಕೆಯನ್ನು ಇಟ್ಕೊಂಡು ಕಾಫಿಗೋಸ್ಕರ ಕೂತಿರ್ತಾರೆ. ಅಮ್ಮ ಅವರು ಕಾಫಿ ತಂದು ಆ ಟೇಬಲ್ ಮೇಲೆ ಥಡಕ್ ಅಂತಿಡ್ತಾರೆ. ಯಾವಾಗಾದರೂ ಕಾಫಿ ಲೋಟ ಬಹಳ ಪ್ರೀತಿಯಿಂದ ಕೈ ಕೊಟ್ಟರೆ ಅಲ್ಲಿ ಸಮಾಧಾನವಾಗಿದ್ದಾರೆ ಅಂತ ಅರ್ಥ. ಆ ಕಾಫಿ ಲೋಟ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಕುಕ್ಕೋದೋ, ಅಡುಗೆ ಮನೆಯಿಂದ ಏನಾದರೂ ಪಾತ್ರೆ ಸಾಮಾನುಗಳ ಶಬ್ದ ಬರೋದು ಆದರೆ ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಅಮ್ಮನವರು ಗರಂ ಆಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಆಯ್ಕೆಗೆ ಸ್ವಲ್ಪ ಸಮಾಧಾನ ಮಾಡಬೇಕು ಅಂತ. ಅದೆಲ್ಲ ಸೂಚನೆ ಬಿಡಿ, ಅದೆಲ್ಲ ಗೊತ್ತಾಗತ್ತೆ ಗೃಹಸ್ಥರಿಗೆ. ಯಜಮಾನರು ನೋಡಿದ್ರು, ಓಹೋ ಏನೋ ವ್ಯತ್ಯಾಸವಾಗಿದೆ. ಏನಾಯಿತು ಅಂದರೆ ಆಕೆ ಹೇಳ್ತಾಳೆ, ಈ ಸುಖಕ್ಕೆ ಆಗಿರಿ ನನ್ನನ್ನು ಕಟ್ಕೊಂಡು ಈ ಮಗನನ್ನು ಹೆತ್ತು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ರಿ. ಅವನು ಏನು ಮಾಡ್ತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲಿ ಬರ್ತಾನೆ, ಯಾರ ಜೊತೆ ಓಡಾಡ್ತಾನೆ, ಎಷ್ಟು ಓದ್ತಾ ಇದ್ದಾನೆ, ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಗಮನ ಇದೆಯೇ? ಏನು ಫೀಸ್ ಒಂದು ದುಡ್ಡು ಕೊಟ್ಬಿಟ್ರೆ ಆಗೋಯ್ತೋ, ಅವನೆಲ್ಲ ಓದ್ಕೊಂಡ್ಬಿಡ್ತಾನೆ ಅಂತ ತಿಳ್ಕೊಂಬಿಟ್ರು. ಈ ಸುಖಕ್ಕೆ ಯಾಕೆ ನಿಮ್ಗೆ ಸಂಸಾರ? ಮನೆ ಕಡೆ ಗಮನ ಕೊಡೋದಿಲ್ಲ, ನನ್ನ ಕಡೆ ಗಮನ ಕೊಡೋದಿಲ್ಲ, ಮಗನ ಕಡೆ ಗಮನ ಕೊಡೋದಿಲ್ಲ. ಶುರು ಮಾಡ್ತಾಳೆ ಅಮ್ಮ. ಶುರು ಮಾಡಿದ್ರೆ ಯಜಮಾನರು ಹೇಳ್ತಾರೆ, ಈಗ ಏನಾಯಿತು ಅಂತ ಇಷ್ಟೊಂದು ಕೋಪವಾಗಿ ವರ್ತನೆ ಮಾಡ್ತಾ ಇದ್ದು, ಏನಾಯಿತು ನೋಡ್ರಿ, ಕಾಲೇಜಿಂದ ಫೋನ್ ಮಾಡಿದ್ರು, ಆ ನಿಮ್ಮ ಮಗ ಇದನ್ನಲ್ಲ, ಅಲ್ಲ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಮಗ, ಏನಾದರೂ ಒಳ್ಳೆ ಕೀರ್ತಿ ತರುವಂಥ ಕೆಲಸ ಮಾಡಿದ್ರೆ ನನ್ನ ಮಗ ಅಂತ ಹೇಳ್ತಾರೆ. ಏನಾದರೂ ಕೆಟ್ಟ ಕೆಲಸ ಮಾಡಿ ಆ ನಿಧಾನಲ್ಲ ನಿಮ್ಮ ಮಗ ಅಂತ ಶುರು ಮಾಡ್ತಾರೆ. ಆ ನಿಮ್ಮ ಮಗ ಇದಾನಲ್ಲ ಕಾಲೇಜ್ಗೆ ಹೋಗ್ತಾ ಇಲ್ವಂತೆ. ಆ ಕಾಲೇಜಿಂದ ಫೋನ್ ಮಾಡಿ ನಮಗೆ ಹೇಳ್ತಾ ಇದ್ರು, 1 ತಿಂಗಳಾಯಿತು ನಿಮ್ಮ ಮಗ ಬರ್ತಾ ಇಲ್ಲ ಅಂತ. ನೀವೇನಾದರೂ ವಿಚಾರಿಸ್ಕೊಂಡ್ರ? ನೀವಾಯಿತು, ನಿಮ್ಮ ಕಚೇರಿ ಆಯಿತು, ನಿಮ್ಮ ಪ್ರವಚನೆ ಹರಿಕತೆಗಳಾಯಿತು, ಮುಗಿದೋಯ್ತು ಅಂತ ಯಾವಾಗ ಶುರು ಮಾಡಲು ಅಮ್ಮ, ಈ ಅಪ್ಪ ಶಿವ ರುದ್ರಸ್ಯ ಭೇಷಜಿ, ಶಾಂತನಾಗಿದ್ನಲ್ಲ ಈ ಶಿವ ಅಂದರೆ ಯಜಮಾನ, ಅವನನ್ನು ರುದ್ರನನ್ನಾಗಿ ಮಾಡ್ತಾಳೆ. ಕೋಪ ಉಗ್ರ ಬರುವಂತೆ ಮಾಡ್ತಾಳೆ, ಉಗ್ರ ರೂಪವ ತೊಡುವಂತೆ ಮಾಡ್ತಾಳೆ. ಕೊನೆಗೆ ಒಳಗಡೆ ಹೋಗಿ ಬೆಲ್ಟನ್ನು ಬಿಚ್ಚಿ ಕೂತಿರ್ತಾನಲ್ಲ ಮಗ, ಮೊಬೈಲ್ ಹಿಡ್ಕೊಂಡು ಫೈಡ್ 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 ಅಂತ ಹೊಡಿತಾನೆ. ಯಮ್ಮ ನೋಡೋವರೆಗೂ ಒಂದಷ್ಟು ಏಟ್ಗಳು ಬೀಳಲಿ ಅಂತ ಸುಮ್ಮನೆ ನೋಡ್ತಾನೆ ಇರ್ತಾಳೆ. ಅವನು ಕುಯ್ಯೋ ಮುರ್ರೋ ಆ ಹೂ ಅಂತ ಅಳೋಕೆ ಶುರು ಮಾಡಿದ್ರೆ ಒಂದಷ್ಟು ಹೊತ್ತಾದ ಮೇಲೆ ಬಂದು ಕೈ ಹಿಡ್ಕೋದಾಳೆ. ಇದೇನು ಸಾಯಿಸ್ಬಿಡ್ಬೇಕು ಅಂತ ಮಾಡಿದ್ದೀರಿ ನಾ ಮಗನನ್ನ? ಏನು ಒಂದು ಸಲ ಚೆನ್ನಾಗಿ ಹೊಡೆದಾಕ್ಬಿಟ್ರೆ ಅವನಿಗೇನು ಬುದ್ಧಿ ಬಂದ್ಬಿಡ್ತಾ? ಯಾವಾಗ ಅಮ್ಮ ನೋಡಿ
ಹೊಡೆಯೋಕ್ಕೆ ಪ್ರೇರಣೆ ಮಾಡಿದವಳು ಅವಳೇ. ಈಗ ಬಂದು ಕೈ ಹಿಡ್ಕೊಂಡು ಹೊಡಿಬೇಡ ಅಂತ ಹೇಳ್ತಾ ಇರೋದು ಅವಳೇ. ವಿಶ್ವಸ್ಯ ಭೇಷಜಿ, ವಿಶ್ವಕ್ಕೆ ಔಷಧಿ ಸ್ವರೂಪ. ಕೊನೆಗೆ ಯಜಮಾನ ಬೆಲ್ಟನ್ನು ಬಿಸಾಡ್ದ, ಹೆಂಡತಿಯನ್ನು ಆ ಕಡೆ ಕಡೆಗಣ್ಣಿನ ನೋಡು ಹೊರಟೋದ ಮನೆಯಿಂದ ಆಚೆಗೆ. ಎಲ್ಲಾದರೂ ಹರಿಕತೆ ಕೇಳಿಕೊಂಡು ಬರೋಣ, ಶಾಂತಿ ಆಗುತ್ತೆ ಮನಸ್ಸು ಅಂತ. ಸರಿ, ಸಂಧ್ಯಾಕಾಲ ಎಲ್ಲೋ ಒಂದು ಕಡೆ ಹರಿಕತೆ ಆಯಿತು, ಮುಗೀತು. ನಿಧಾನವಾಗಿ ಮನೆಗೆ ಬಂದ. ಮನೆಗೆ ಬಂದಂತಹ ಆತನನ್ನು ಈ ತಾಯಿ ಮತ್ತೆ ಕೈಕಾಲು ತೊಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾಡಿದಂಥ ಪದಾರ್ಥವನ್ನು ಪ್ರೀತಿಯಿಂದ ಈಗ ಬಡಿಸ್ತಾ ಹೇಳ್ತಾಳೆ, ತಿನ್ನಿರಿ ಪಾಪ, ಮಧ್ಯಾಹ್ನ ಎಷ್ಟೊತ್ತು ತಿಂದ್ರೋ, ಏನು ತಿಂದ್ರೋ, ಕಾಫಿ ಕೂಡ ಕುಡಿಲಿಲ್ಲ, ಹೊಟ್ಟೋದ್ರಿ ನೀವು, ತಿನ್ನಿ. ಅಲ್ಲ, ನೀವು ಈಗ ಅವನಿಗೆ ಸಿಕ್ಕಾಪಟ್ಟೆ ಒಂದೇ ಸಲ ಹೊಡೆದ್ಬಿಟ್ರೆ ಅವನ ಗತಿ ಏನಾಗಬೇಕು? ಒಂದು ದಿನ ಹೊಡೆದ್ಬಿಟ್ರೆ ಅವ್ನು ಸರಿ ಹೊಟ್ಟೋಗ್ತಾನ? ಅದು ಸರಿ ಹೋಗುವಂಥದ್ದಲ್ಲ. ಮಕ್ಕಳ ಮನಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ತಾನೇ ಅವನಿಗೆ ಕಿವಿ ತೊಂದರೆ ಇದೆ ಅಂತೆಲ್ಲ ನಾವು ಡಾಕ್ಟ್ರ್ ಹತ್ರ ಚೆಕಪ್ ಮಾಡ್ಕೊಂಬಂದಿದ್ವಿ. ಕಿವಿಗೆ ಮತ್ತೇನಾದರೂ ಏಟು ಬಿತ್ತು, ಅವ್ನು ತೊಂದರೆ ಆಯಿತು ಅಂದರೆ ಏನು ಮಾಡೋದು ಅಂತ ಯಾವಾಗ ತಾನು ಹೇಳಲಿಕ್ಕೆ ಶುರು ಮಾಡಿದ್ಲೋ, ಆ ರುದ್ರನಾಗಿದ್ದ ಯಜಮಾನ ಈಗ ತಣ್ಣಗಾಗ್ತಾನೆ. ಅಂದರೆ ಮನೆಯ ಗೃಹಿಣಿ ಯಜಮಾನನನ್ನು ಉಗ್ರನನ್ನಾಗಿಯೂ ಮಾಡಬಹುದು, ಶಾಂತಳನ್ನಾಗಿಯೂ ಮಾಡಬಹುದು. ಆ ಗೃಹಿಣಿಯ ಮೇಲಿದೆ ಆ ಕುಟುಂಬದ ಎಲ್ಲ ನಿರ್ವಹಣೆ. ಹಾಗೆ ಜಗತ್ತಿನ ನಿರ್ವಹಣೆಯನ್ನು ಹೊತ್ತಂಥ ಜಗನ್ಮಾತೆಯ ಪ್ರಕೃತಿ ಸ್ವರೂಪಿಣಿ ತನ್ನ ಯಜಮಾನನಿಗೆ ಆಗುತ್ತಿರುವ ಅವಮಾನವನ್ನು ಸಹಿಸಲಾರದೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ತಂದೆಯ ಮನೆಗೆ ಹೋಗಲೇಬೇಕು ಅಂತ ಹಠ ಮಾಡಿದಾಗ ನಂದಿಭೃಂಗಿಯರನ್ನು, ಅನೇಕ ಪ್ರಮಥಗಳನ್ನು, ಸಿಂಹ ವಾಹನವನ್ನೇ ಸಿದ್ಧ ಮಾಡಿ ಕಳಿಸ್ತಾ ಇದ್ದಾನೆ ಶಂಕರ. ಹೇ, ಎಷ್ಟಿದ್ರೂ ನೀನು ದಾಕ್ಷಾಯಿಣಿ ಪುತ್ರಿ ಅಲ್ಲವೇ? ಹೋಗಿ ಬಾ ಎಂದರೆ ಸಿಂಹವಾಹವನ್ನು ಏರಿದ ಸತಿಯು ಬಂದಳಾಗ ತವರೆಡೆಗೆ. ಸಿಂಹವಾಹನವನ್ನೇರಿದ ಸತಿಯು ಬಂದಳಾಗ ತವರೆಡೆಗೆ. ಅಹಂಕಾರದಿ ವರ್ತಿಸಿದ ಆ ದಕ್ಷಸ ಶಿಕ್ಷಿಸಲಾಗ. ಅಹಂಕಾರದಲ್ಲಿ ವರ್ತಿಸಿ ದಕ್ಷನ ಶಿಕ್ಷಿಸಲು ತಾನಾಗ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ನಮೋ. ತಾಯಿ ಸಿಂಹವಾಹನವನ್ನು ಏರಿ ಬರ್ತಾ ಇದ್ದಾಳಂತೆ. ಯಾಗ ಮಂಟಪವನ್ನು ಪ್ರವೇಶ ಮಾಡಿದ್ದಾಳೆ. ದೇವಾನುದೇವತೆಗಳು ಭಯಪಡುತ್ತಾ ಇದ್ದಾರೆ. ಅಮ್ಮ ಬಂದಿದ್ದಾಳೆ, ಎಷ್ಟು ಸಿಟ್ಟಿನಿಂದ ಬರುತ್ತಾ ಇದ್ದಾಳೆ. ಒಂದು ಕಡೆ ಮಮತೆ, ತಾಯಿಯ ಮನೆ, ತವರು ಮನೆ ಎಂಬ ಮಮತೆ. ಆದರೆ ತನ್ನ ತಂದೆ ಮಾಡುತ್ತಿರುವಂತಹ ದೊಡ್ಡದಾದ ಈ ಅವಮಾನ ಸಹಿಸಲಾರದ ಸಿಟ್ಟು, ಕ್ರುದ್ಧದ ಕಡೆ ಒಂದು ಕಡೆ. ಹೀಗಾಗಿ ಬಂದಂತಹ ಸತಿಯನ್ನ ಒಂದು ವಿಶೇಷ ಆಸನದಲ್ಲಿ ಕೂರಿಸಿದ. ದಕ್ಷ ಹೇಳಿದ, ಬಂದೆಯ ಸತಿ, ನೀನೊಬ್ಬಳು ಬಂದಿದ್ದರೆ ಸಾಕಾಗಿತ್ತು ಅಂತ ನಾನು ಮನಸ್ಸಿನಲ್ಲಿ ತುಂಬ ಕೊರಗ್ತಾ ಇದ್ದೆ. ಸಾಕು, ನೀನೊಬ್ಬಳು ಬಂದಿಯಲ್ಲ, ಆ ನಿನ್ನ ಯಜಮಾನ ಆ ತಿರುಪೆ ಎತ್ತವನು ಬರೆದಿದ್ರು ಸಾಕು. ಯಾವಾಗ ಶಿವನಿಂದನೆಯನ್ನು ಪ್ರಾರಂಭ ಮಾಡಿದನೋ ತಾಯಿ ಹೇಳ್ತಾಳೆ, ಏನಂದೆ ಅಪ್ಪ, ಎಂತಹ ಲಘುವಾಗಿ ಮಾತನಾಡ್ತಾ ಇದೆಯೋ. ಲೋಕವಂದ್ಯನಾದಂತಹ ಸರ್ವಪೂಜ್ಯನಾದ ನನ್ನ ಪತಿಯನ್ನ ಇಷ್ಟೊಂದು ಅಳ್ಳಕವಾಗಿ ಮಾತನಾಡ್ತಾ ಇದೆಯಲ್ಲ. ಆಹಾ, ಲೋಕಪೂಜ್ಯ, ಲೋಕಕ್ಕೆ ಪೂಜ್ಯನಾದಂತಹವನೋ ನಿನ್ನ ಗಂಡ. ತಿನ್ನಲನ್ನವಿಲ್ಲದೆ ತಿರುಪೆಯನ್ನವನ್ನೆತ್ತಿ ತಿರುಗುವನು. ತಿನ್ನಲಲ್ಲವಿಲ್ಲದೆ ತಿರುಪೆಯನ್ನವನ್ನೆತ್ತಿ ತಿರುಗುವನು. ಧರಿಸಲಾಭರಣವಿಲ್ಲದೆ ರುಂಡಮಾಲೆಗಳ ಧರಿಸಿರುವನು. ಉಡಲು ಒಳವೆ ವಸ್ತ್ರಗಳಿಲ್ಲದೆ ಗಜ ಚರ್ಮವಂ ತೊಟ್ಟವನು. ಸತ್ತ ಹೆಣಗಳ ಬೂದಿಯನ್ನೇ ಬಳದಿಕೊಂಡಿರುವವನು. ಇರಲು ಎಡೆಯಿಲ್ಲದೆ ಸ್ಮಶಾನದಲ್ಲಿ ವಾಸ ಮಾಡುವನು. ಆ ಪರಿವಾರವೋ ಭೂತ ಪ್ರೇತ ಪಿಶಾಚಂಗಳು. ಜಡ್ಡು ಕಟ್ಟಿದ ಜಟೆಯೋ, ರೂಪವೇ ಇರದ ಲಿಂಗಾಕಾರವೋ. ಆಯುಧವೋ ತ್ರಿಶೂಲ, ವಾದ್ಯವೋ ಢಮರುಗ, ವಾಹನವೋ ಮುದಿಯತ್ತು. ಹೋಗಿ ಹೇ, ಯಾರಿಗೆ ಹೇಳುವೆ ನಿನ್ನ ಗಮ್ಮತ್ತು? ಯಾವಾಗ ಈ ರೀತಿಯಾಗಿ ಸಂಪೂರ್ಣ ತಿರಸ್ಕಾರ ಭಾವದಿಂದ ಆ ಶಿವನನ್ನು ನಿಂದಿಸಿದನೋ,
ತಾಯಿ ಹೇಳ್ತಾ ಇದ್ದಾಳೆ, ಏನಂದೆ ಅಪ್ಪ, ನನ್ನ ಗಂಡನನ್ನು, ನನ್ನ ದೇವರನ್ನ, ಆ ಕೈಲಾಸವಾಸನಾದಂಥ ಪರಮಪೂಜ್ಯನಾದ ಶಂಕರನನ್ನು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯಾ? ಅಪ್ಪ, ಯಮನ ಗರ್ವವೆಂಬ ಪರ್ವತಕ್ಕೆ ವಜ್ರಾಯುಧ, ಪುಷ್ಪಬಾಣನೆಂಬ ನೈದಿಲಿಗೆ ಸೂರ್ಯ, ತ್ರಿಪುರಾಸುರನೆಂಬ ಮೇಘಗಳಿಗೆ ಬಿರುಗಾಳಿ, ಜಲಂಧರನೆಂಬ ಹಂಸಗಳಿಗೆ ಮೇಘ ಗರ್ಜನೆ, ಅಂಧಕಾಸುರನೆಂಬ ಕಾಡಿಗೆ ಕಾಡ್ಗಿಚ್ಚು, ಲಾಲಾಸುರನೆಂಬ ಆನೆಗೆ ಸಿಂಹಪ್ರಾಯ, ದುರಿತಗಳೆಂಬ ಸಿಂಹಗಳಿಗೆ ಶರಭಮೂರ್ತಿ, ವರಪ್ರದಾನ ಮಾಡುವುದರಲ್ಲಿ ಪ್ರಶಸ್ತ ಹಸ್ತ. ಕಮಲಾಕ್ಷನೇ ಪೂಜೆ ಮಾಡಬಹುದಾದಂತಹ ಪಾದ ಕಮಲಗಳನ್ನುಳ್ಳಂತಹ ನನ್ನ ಪ್ರಭುವಾದಂತಹ ಶಂಕರನನ್ನು ಇಷ್ಟೊಂದು ನಿಂದೆಯಿಂದ ಮಾತನಾಡ್ತಾ ಇದೆಯಾ? ಈ ಸುಂದರವಾದ ಪ್ರಸಂಗ ಭಾಗವತದಲ್ಲಿಯೂ ವರ್ಣನೆಯಾಗಿದೆ. ಕೃಷ್ಣನ ಭಾಗವತದಲ್ಲಿ, ಆ ಭಾಗವತದಲ್ಲಿ ವ್ಯಾಸ ಮಹರ್ಷಿಗಳು ಸತಿಯಿಂದ ಈ ಮಾತನ್ನು ಹೇಳಿಸ್ತಾ ಇದ್ದಾರೆ. ಯದ್ವ್ಯಕ್ಷರಂ ನಾಮ ಗಿರೇರಿ ತನ್ಋಣಾಗ, ಯದ್ವ್ಯಕ್ಷರಂ ನಾಮ ಗಿರೇರಿ ತನ್ಋಣಾತ್, ಸಕತ್ ಪ್ರಸಂಗಾತ್ ಅಘಮಾಸು ಹಂತಿ ತತ್, ಪವಿತ್ರ ಕೀರ್ತಿಂ ತವಲಂಘ್ಯ ಶಾಸನಂ, ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಯಾವ ಪುಟ್ಟ 2 ಅಕ್ಷರಗಳು ಶಿವ ಎಂದು ಕರೆದ ಮಾತ್ರದಲ್ಲಿಯೇ ಭವರೋಗಗಳೆಲ್ಲವೂ, ಮಹಾಪಾಪದ ರಾಶಿಗಳೆಲ್ಲವೂ ಸುಟ್ಟು ಭಸ್ಮವಾಗಿ ಬಿಡುತ್ತೋ, ಅಂತಹ ಪುಟ್ಟದಾದ 2 ನಾಮವನ್ನು ಹೇಳಿದರೆ ಪಾಪ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅನ್ನುವಾಗ, ಅಂತಹ ಪವಿತ್ರ ಕೀರ್ತಿಯನ್ನು ಹೊಂದಿದಂತಹ ಮಹಾಮಂಗಳ ಸ್ವರೂಪನಾದ ಶಿವ ಎಂದರೆ ಮಂಗಳ, ಮಂಗಳ ಎಂದರೆ ಶಿವ. ಶಂಕರೋತಿ ಶಂಕರ, ಶುಭವನ್ನು ಕೊಡುವನ ಶಂಕರನನ್ನೇ ಇಂತಹ ನಿಂದೆಯ ವಾಕ್ಯಗಳನ್ನು ಆಡ್ತಾ ಇದೆಯಲ್ಲ ಅಪ್ಪ, ಇದು ನಿನಗೆ ಯೋಗ್ಯವಲ್ಲ ಕಣೋ. ಯಾವಾಗ ಈ ತಾರಕಕ್ಕೆ ಏರಿತೋ ಈ ಮಾತುಗಳು, ಕೊನೆಗೆ ತಾಯಿ ಹೇಳ್ತಾಳೆ, ಇನ್ನು ಈ ಅಪಮಾನದ ಮುಖವನ್ನು ಹೊತ್ತು ನಾನು ನನ್ನ ಗಂಡನಲ್ಲಿ ಹೋಗಲಾರೆ. ಬೇಡ, ಹೋಗಬೇಡ ಸತಿ, ನಿನಗೆ ಅವಮಾನವಾಗುತ್ತೆ. ಕರೆಯದ ಎಡೆಗೆ ನಾವು ಹೋಗುವುದು ತರವಲ್ಲ, ಅಪಮಾನ ಮಾಡುವುದಕ್ಕಾಗಿಯೇ ನಿನ್ನನ್ನು ಈ ರೀತಿಯಾಗಿ ಕರೆಯದಂತೆ ಮೌನವಾಗಿದ್ದಾನೆ ಅಂತ ನಾ ಹೇಳಿದೆ, ಕೇಳಲಿಲ್ಲ ಎಂದು ಯಜಮಾನರು ನನಗೆ ಹೇಳಿದರು. ಇನ್ನೀ ಅಪಮಾನದ ಮೊರೆಯನ್ನು ಹೊತ್ತು ಅವಮಾನವನ್ನು ಸಹಿಸಿ ಹೇಗೆ ಹೋಗಲಿ ನಾನು? ಇನ್ನು ಹೋಗುವುದಿಲ್ಲ ಅಂತ ಹೇಳಿ ತಾನು ತೀರ್ಮಾನ ಮಾಡಿದವಳು ಯೋಗಾಗ್ನಿಯಿಂದ ತನ್ನ ದೇಹವನ್ನ ಧಗ 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 ಧಗನೆ ಜ್ವಲಿಸಿಕೊಂಡಳಂತೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ ಶಂಭೋ. ಯಾವಾಗ ಯೋಗಾಗ್ನಿಯಿಂದ ಆ ತಾಯಿ ಭಸ್ಮೀಭೂತಳಾಗಿರುವ ದೃಶ್ಯವನ್ನ ದೇವಾನುದೇವತೆಗಳು ಕಂಡು ಭಯಪಟ್ಟರು. ಅಯ್ಯೋ ಅಯ್ಯೋ, ಮುಂದೆ ಯಾವ ಅನರ್ಥಕ್ಕೆ ಇದು ಕಾರಣವಾಗ್ತಾ ಇದೆಯೋ, ಜಗನ್ಮಾತೆ ತನ್ನ ದೇಹವನ್ನೇ ಸುಟ್ಟುಕೊಂಡು ಬಿಟ್ಲಲ್ಲ ಅನ್ನುವ ಭಯದಿಂದ ನಂದಿ ಭೃಂಗಿಯರು ಅಲ್ಲಿಂದ ಬೇಗನೆ ಹೊರಟು ಕೈಲಾಸಕ್ಕೆ ಬರುತ್ತಾ ಇದ್ದಾರೆ. ಕೈಲಾಸಕ್ಕೆ ಬಂದು ನೋಡ್ತಾ ಇದ್ದಾರೆ. ಶಂಕರ ತಪೋಮಗ್ನನಾಗಿದ್ದಾನೆ. ತಪೋಮಗ್ನನಾದ ಶಂಕರನಿಗೆ ನಂದಿ ಭೃಂಗಿಗಳು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ದೇವಾ, ಅನರ್ಥವಾಗಿ ಹೋಯಿತು. ಏನಾಯಿತು? ನೀವು ಅಂದುಕೊಂಡಂತೆ ತಾಯಿ ಸತೀದೇವಿಗೆ ಆ ದುರುಳನಾದ ದಕ್ಷ ಆಡಬಾರದ ಮಾತುಗಳಿಂದ ಅವಮಾನವನ್ನು ಮಾಡಿದ. ಅವಮಾನ ಸಹಿಸಲಾರದಂಥ ಮಹಾಸಾಧ್ವಿ ಸತೀದೇವಿ ಅಮ್ಮ ಅಪಮಾನದ ಮೊರೆಯನ್ನು ಹೊತ್ತುಕೊಂಡು ಮತ್ತೆ ಇಲ್ಲಿಗೆ ಬರಲು ಯೋಗ್ಯಲಲ್ಲ ನಾನು ಅಂತ ಹೇಳಿ ಯೋಗಾಗ್ನಿಯಿಂದ ತನ್ನ ದೇಹವನ್ನು ದಹಿಸಿಕೊಂಡು ಬಿಟ್ಟಳು ಸ್ವಾಮಿ. ಅಲ್ಲಿಯವರೆಗೂ ಶಾಂತನಾಗಿದ್ದಂತಹ ಶಿವ, ಈಗಾಗಲೇ ಹೇಳಿದಂತೆ ಶಿವ ರುದ್ರಸ್ಯ ಭೇಷಜಿ, ಶಾಂತನಾಗಿದ್ದ ಶಿವನನ್ನ ರುದ್ರನನ್ನಾಗಿ ಮಾಡಬೇಕಲ್ಲ, ಆ ರುದ್ರತೆಯನ್ನು ತಾನು ತರುವ ಸಲುವಾಗಿ ಕಾರ್ಯವನ್ನು ಮಾಡಿದ್ದಾಳೆ. ಶಾಂತನಾಗಿದ್ದ ಶಿವ ಎದ್ದು ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಪರಮೇಶ್ವರ
ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇ ವಲೇಯ ಲಂಬಿತಂ ಭುಜಂಗ ತುಂಗಮಾಲಿಕ ಢಮನ್ 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 ಢಮನ್ನಿನಾದವರ್ಢಮರ್ವಯ ಚಕಾರ ಚಂಡ ತಾಂಡವತ್ತನೋತು ನ ಶಿವ ಶಿವ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಜಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ ಧಗದ್ ಧಗಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣಂ ಮಮ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣಂ ಮಮ. ಕ್ರುದ್ಧನಾದಂತಹ ಪರಮೇಶ್ವರ ತನ್ನ ಜಟಾವಲ್ಕಳಗಳನ್ನು ಗರ 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 ಗರನೆ ತಿರುಗಿ ನೆಲಕ್ಕೊಮ್ಮೆ ರಪ್ಪರಪ್ಪಡಿಸಿದ. ಆ ಸಪ್ಪಳಕ್ಕೆ, ಆ ಸಪ್ಪಳದಿಂದ ವಿಶೇಷವಾದಂತಹ ಒಬ್ಬ ವಿಭೂತಿ ಪುರುಷ, ಶಂಕರ ಮತ್ತೊಂದು ಅವತಾರವೇ ಎನಿಸಬಹುದಾದಂಥ ವೀರಭದ್ರನ ಉಗಮವಾಗುತ್ತಾ ಇದೆಯಂತೆ. ಹರ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ ಶಂಭೋ. ಅನೇಕ ಹಸ್ತಗಳಿಂದ ಅನೇಕ ಆಯುಧಗಳನ್ನು ಹಿಡಿದು ಭದ್ರಕಾಳಿಯ ಸಮೇತನಾಗಿ ಅವತರಿಸಿದಂಥ ಭದ್ರ, ವೀರಭದ್ರ. ಭಗವಂತ ನಾಮಕರಣ ಮಾಡ್ತಾನೆ ವೀರಭದ್ರ ಅಂತ. ವೀರ ಎಂದರೆ ಪ್ರತಾಪ ಅಂತ, ಪರಾಕ್ರಮಶಾಲಿ ಅಂತ, ವೀರತ್ವವನ್ನು ಹೊಂದಿದ್ದಾನೆ ಅಂದರೆ. ಆದರೆ ಕೆಲವರಿಗೆ ವೀರತ್ವ ಇರುವಂಥದ್ದು ದೋಷವಾಗಿಬಿಡುತ್ತೆ, ಲೋಕಕಂಟಕವಾಗುವ ಎಲ್ಲ ಸಾಧ್ಯತೆಗಳಿರುತ್ತೆ. ಆದರೆ ಯಾರ ಪರಾಕ್ರಮ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುತ್ತೋ, ಯಾರ ಪರಾಕ್ರಮ ಧರ್ಮ ರಕ್ಷಣೆಗಾಗಿದೆಯೋ, ಯಾರ ಪರಾಕ್ರಮ ಶಿಷ್ಟರನ್ನು ರಕ್ಷಣೆ ಮಾಡಿ ದುಷ್ಟರನ್ನು ಶಿಕ್ಷಿಸುವ ಸಲುವಾಗಿದೆಯೋ, ಆ ವೀರತ್ವವನ್ನು ಹೊಂದಿರತಕ್ಕಂಥವನಾದ್ದರಿಂದ, ಲೋಕಕ್ಕೆ ಭದ್ರ ಮಂಗಳವನ್ನು ಕೊಡುವನಾದ್ದರಿಂದ ವೀರಭದ್ರ. ನಮಸ್ಕಾರ ಮಾಡಿ ನಿಂತಿದ್ದಾನೆ ವೀರಭದ್ರ ಶಂಕರನಿಗೆ. ದೇವ, ಆ ಅವಕಾರಣದಿಂದೆಲ್ಲನೂ ಸೃಷ್ಟಿಸಿದೆ. ಅಪ್ಪ, ಏನು ಕೆಲಸ ಕೊಡಬೇಕು ಅಂತ ಇದೆಯಪ್ಪ ನನಗೆ ಹೇಳೋ. ಬ್ರಹ್ಮಾಂಡವನ್ನ ನುಂಗ ಹಾಕಿಬಿಡ್ಲೆ, ರವಿ ಶಶಿಗಳ ಗಮನವನ್ನು ತಪ್ಪಿಸಿಬಿಡ್ಲೆ, ಸಿಡಿಲನ್ನೇ ನುಗ್ಗಿ ಚೂರು ಮಾಡಿಬಿಡ್ಲೆ, ಭೂಮಂಡಲವನ್ನೇ ಪುಡಿ ಪುಡಿಯನ್ನಾಗಿ ಮಾಡಿಬಿಡ್ಲೆ. ದೇವ, ಯಾವ ಕೆಲಸವನ್ನಾದರೂ ಸರಿಯೇ, ನೀನು ಆಜ್ಞೆ ಮಾಡಿದಂತಹ ಕೆಲಸವನ್ನು ಶಿರಸಾವಹಿಸಿ ಮಾಡ್ತೇನೆ. ವೀರಭದ್ರ, ನಿನ್ನಿಂದ ಆ ಕಾರ್ಯವಾಗುತ್ತೆ ಎನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ಹೋಗು, ದುಷ್ಟನಾಗಿ ಗರ್ವದಿಂದ ಯಾಗವನ್ನು ಮಾಡ್ತಾ ಇದ್ದಾನಲ್ಲ, ನಿರೀಶ್ವರ ಯಾಗವನ್ನು ಮಾಡಿ ನನ್ನ ಮನಸ್ಸಿನ ಶಾಂತಿಯನ್ನು ಕದಲಿ ಧರ್ಮದ ಹಾದಿಯನ್ನು ತಪ್ಪಿಸಿ, ಲೋಕದ ಆ ಕ್ರಮವನ್ನು ನಿಯಮವನ್ನು ತಪ್ಪಿಸಿ ಶಾಸ್ತ್ರ ವಿರುದ್ಧವಾದ ಕ್ರಿಯೆಯನ್ನು ಮಾಡ್ತಾ ಇದ್ದಾನಲ್ಲ ದಕ್ಷ, ಅವನನ್ನು ಭಂಗ ಮಾಡು, ಯಾಗವನ್ನು ಭಂಗ ಮಾಡು, ದೇವತೆಗಳನ್ನು ಶಿಕ್ಷಿಸು. ನಾವು ಸಾಮಾನ್ಯವಾಗಿ ಲೋಕದ ಮಾನವರು ತಪ್ಪು ಮಾಡಿದರೆ ನಮ್ಮನ್ನು ಶಿಕ್ಷಿಸೋಕ್ಕೆ ಗ್ರಹ ದೇವತೆಗಳು ದೇವತೆಗಳು ಅಂತಿರ್ತಾರೆ. ಆದರೆ ದೇವತೆಗಳು ಸಹ ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸಿ ದಾರಿಗೆ ತರುವ ಕೆಲಸ ಯಾರಪ್ಪ ಮಾಡ್ತಾರೆ ಅಂದರೆ ಪರಮೇಶ್ವರನೊಬ್ಬನೇ. ಆದ್ದರಿಂದ ಅವನನ್ನು ಮಹಾದೇವ ಅಂತ ಕರೆದರು. ದೇವದೇವ ಮಹಾದೇವ. ದೇವತೆಗಳನ್ನು ಸಹ ಶಿಕ್ಷಿಸಲು ಸರ್ವಸಮರ್ಥ ಒಬ್ಬನೇ ಅಂದರೆ ಮಹಾನುಭಾವ ಶಂಕರ. ಹೀಗಾಗಿ ಈ ವೀರಭದ್ರನ ಸೇನೆ ಅಪಾರವಾದಂತಹ ಭೂತ ಪ್ರೇತ ಪಿಶಾಚ ಗಣಗಳು, ಮಹಾಶಕ್ತರು, ಲೋಕವನ್ನೇ ಕಿತ್ತೀಡಾಡಬಹುದಾದಂತಹ ಸರ್ವಶಕ್ತರು ಯಾಗದ ಯಜ್ಞವಾಟಿಯ ಕಡೆಗೆ ಬರ್ತಾ ಇದ್ದಾರಂತೆ. ಆ ಘೋರ್ಗರಿ ಬರಬಹುದಾದಂತಹ ಬೃಹದಾಕಾರವಾದ ವೀರಭದ್ರನ ಸೇನನ ಕಂಡು ಸೇವಕರು ಬಂದು ದಕ್ಷನಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ, ಕೈಲಾಸದ ಕಡೆಯಿಂದ ಮಹಾ ದೊಡ್ಡದಾದ ಸೈನ್ಯವನ್ನು ಬರ್ತಾ ಇದೆ. ಆ ಸೈನ್ಯದ ವಿಚಾರ ಹಾಗಿರಲಿ, ಅಲ್ಲೊಬ್ಬ ದೊಡ್ಡ ಮಹಾಶಯ ಸ್ವಾಮಿ, ಮಹಾಕಾಯ,
ಭೂಮಿಯಿಂದ ಆಕಾಶದವರೆಗೂ ಬೆಳೆದು ನಿಂತು ಬಿಟ್ಟಿದ್ದಾನೆ ಎನ್ನುವಂಥ ಮಹಾಕಾಯದ ಒಬ್ಬ ದೀರ್ಘ ಪುರುಷ ಅನೇಕ ಆಯುಧಗಳನ್ನು ಹಿಡಿದು ಅಬ್ಬರಿಸಿ ಬಬ್ಬಿರುಟು ಬರ್ತಾ ಇದ್ದಾನೆ ಸ್ವಾಮಿ. ಭಯವಾಯಿತು ದಕ್ಷನಿಗೆ. ಅಲ್ಲಿವರೆಗೂ ಗರ್ವದಿಂದ ಬೀಗುತ್ತಿದ್ದವನು ಭಯವಾಯಿತಂತೆ. ಇನ್ನು ಎಲ್ಲಿ ತನ್ನ ಯಾಗಕ್ಕೆ ಭಂಗವಾಗುತ್ತೋ ಅಂತ ಯೋಚನೆಯನ್ನು ಮಾಡಿದವನು ತನ್ನ ಯಾಗ ಸಂಪೂರ್ಣವಾಗಿ ನಡೆಸಿಕೊಡಬೇಕು, ಮಂಗಳಾಚರಣೆಯಾಗುವವರೆಗೂ, ಪೂರ್ಣಾಹುತಿಯಾಗುವವರೆಗೂ ನಿರೀಶ್ವರ ಯಾಗ ಸಂಪೂರ್ಣವಾಗಿ ಆಗಬೇಕು ಅಂತ ಹೇಳಿ ಬಂದು ಮೊದಲು ಪ್ರಾರ್ಥನೆ ಮಾಡಿದ್ದನಲ್ಲ ನಾರಾಯಣನನ್ನ, ಆ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಗ ರಕ್ಷಣೆ ಮಾಡಯ್ಯ ಗೋವಿಂದ, ಯಾಗ ರಕ್ಷಣೆ ಮಾಡಯ್ಯ ಗೋವಿಂದ, ಯಜ್ಞ ಸ್ವರೂಪ ಗೋವಿಂದ, ಯಾಗ ರಕ್ಷಣೆ ಮಾಡಯ್ಯ ಗೋವಿಂದ, ಯಜ್ಞ ಸ್ವರೂಪ ಗೋವಿಂದ, ಯಾಗ ರಕ್ಷಣೆ ಮಾಡಯ್ಯ ಗೋವಿಂದ. ದೀನನಾಗಿ ನಾನಿನ್ನ ಪ್ರಾರ್ಥಿಪೆ ದೇವ, ಹೀನ ದುಷ್ಟರು ಯಾಗ ಭಂಗಗೊಳಿಸಿ ಹೊರೋ ದೇವ, ನಿನ್ನ ಹೊರೆ ತೆನ್ನ ರಕ್ಷಿಪರಿಲ್ಲ, ಎನ್ನ ನೀ ಬಿಟ್ಟರೆ ನಿನಗಿದು ಸಲ್ಲ, ಯಾಗ ರಕ್ಷಣೆ ಮಾಡಯ್ಯ ಗೋವಿಂದ, ಹರಿನಾರಾಯಣ 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 ಗೋವಿಂದ, ಹರಿನಾರಾಯಣ 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 ಗೋವಿಂದ. ನಮೋ ನಾರಾಯಣ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ನಾರಾಯಣ, ಕೈಲಾಸದಿಂದ ಮಹಾಸೇನೆಯೊಂದು ಬರ್ತಾ ಇದೆಯಂತೆ. ಯಾವ ಸಂಕಲ್ಪವನ್ನಿಟ್ಟುಕೊಂಡು ಯಾಗವನ್ನು ಆರಂಭ ಮಾಡಿದನೋ ಆ ಯಾಗ ಪೂರ್ಣವಾಗುವವರೆಗೂ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸುವ, ಫಲ ಸಿಗುವವರೆಗೂ, ಪೂರ್ಣಾಹುತಿಯಾಗುವವರೆಗೂ ಜವಾಬ್ದಾರಿ ನಿನ್ನದೇ. ದೇವಾ, ನನ್ನ ಯಾಗವನ್ನು ರಕ್ಷಣೆ ಮಾಡು. ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾನೆ ನಾರಾಯಣ. ನಕ್ಕು ಈ ಮಾತನ್ನು ಹೇಳಿದನಂತೆ, ದಕ್ಷ, ನಾನು ನಿನಗೆ ಮೊದಲೇ ಹೇಳಿದೆ, ಎಲ್ಲಿವರೆಗೂ ನಾನು ರಕ್ಷಣೆ ಮಾಡಬಹುದೋ ಅಲ್ಲಿವರೆಗೂ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ನೀನು ನನ್ನದೇ ಒಂದು ಸ್ವರೂಪವಾದಂತಹ ಶಂಕರನನ್ನ, ಶಿವಶ್ಚ ಹೃದಯೇ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ, ನನ್ನದೇ ಸ್ವರೂಪನಾದ ಶಂಕರನನ್ನ ಈ ರೀತಿಯಾಗಿ ನಿಂದಿಸಿದ್ದು ನಾನು ನಿನಗೆ ಮೊದಲೇ ಹೇಳಿದ್ದು. ಈಗ ಆ ಮಾತಿನಂತೆ ನಡೆದುಕೊಳ್ಳುವುದಾದರೆ ನಾನು ಇನ್ನು ಯಾಗದ ಸಂರಕ್ಷಕನಲ್ಲ, ಯಾಗದ ಯಾವುದೇ ಜವಾಬ್ದಾರಿ ನನ್ನದಲ್ಲ, ಮುಂದೆ ಆಗುವುದಕ್ಕೆ ನಾನು ಹೊಣೆಗಾರನಲ್ಲ. ಮದ್ಭಕ್ತೋ ಶಿವ ವಿದ್ವೇಷಿ ಮದ್ವೇಷಿ ಶಂಕರ ಪ್ರಿಯ. ನನ್ನ ಭಕ್ತರಾಗಿದ್ದು ಶಿವನನ್ನ ದ್ವೇಷ ಮಾಡಿ, ಶಿವನ ಭಕ್ತರಾಗಿದ್ದು ನನ್ನನ್ನು ದ್ವೇಷ ಮಾಡಿದರೆ ಉಭೌತೌ ನರಕಂ ಯಾಂತಿ, ಇಬ್ಬರೂ ನರಕ ಭಾಜರಾಗ್ತಾರಾದ್ದರಿಂದ ಇನ್ನ ಅಯ್ಯ, ನಾನು ಯಾಗ ಸಂರಕ್ಷಣೆಯ ಹೊಣೆಯನ್ನ ಹೊರುವುದಿಲ್ಲ. ನಾರಾಯಣನು ಕೈ ಬಿಟ್ಟುಬಿಟ್ಟ. ಭಯಪಟ್ಟಂತಹ ದಕ್ಷ ಯಾವ ದಿಕ್ಕಿಗೆ ಹೋಗಬೇಕು ಅಂತ ನೋಡ್ತಾ ಇದ್ದಾನೆ. ಯಾಗ ಮಂಟಪಕ್ಕೆ ನುಗ್ಗಿದ್ದಾರೆ ವೀರಭದ್ರನ ಸೇನೆ. ಘೋಮ್ಮನೆ ಕಹಳೆ ಊದಿದ್ದಾರೆ, ಢಮ 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 ನಗಾರಿಯನ್ನು ಬಾರಿಸಿದ್ದಾರೆ. ಆ ರಣಕಹಳೆಯೊಂದಿಗೆ ಯಾಗ ಮಂಟಪ, ಬಹಳ ಅಲಂಕೃತವಾದ ಯಾಗ ಮಂಟಪ, ಸುಂದರವಾಗಿ ನಿರ್ಮಾಣವಾಗಿದ್ದ ಯಾಗ ಮಂಟಪ, ಕ್ಷಣಾರ್ಧದಲ್ಲಿ ವೀರಭದ್ರನ ಸೇನೆ ಬಂದು ಯಾಗ ಮಂಟಪವನ್ನೆಲ್ಲ ಹಾಳು ಮಾಡಿ ಅಲ್ಲಿರಬಹುದಾದಂತಹ ಋಷಿಗಳನ್ನ, ಮುನಿಗಳನ್ನ, ದೇವತೆಗಳನ್ನ, ಅವರ ಅಂಗವನ್ನ ಭಂಗಗೊಳಿಸಿದರಂತೆ. ಋಷಿಗಳ ಜಡ್ಡೆಯನ್ನ, ಆ ಗಡ್ಡವನ್ನ, ಮೀಸೆಯನ್ನ ಕಿತ್ತು ಅವರ ಜನಿವಾರವನ್ನು ಹರಿದು ಹಾಕ್ತಾರೆ.
ದೇವತೆಗಳ ಹಲ್ಲನ್ನು ಕೀಳ್ತಾರೆ, ಕಣ್ಣನ್ನು ಕೀಳ್ತಾರೆ, ನಾನಾ ವಿಧವಾದ ಅಂಗಭಂಗವನ್ನು ಮಾಡ್ತಾರೆ. ಹೀಗೆ ಆ ವೀರಭದ್ರನ ಸೇನೆ ಮುನ್ನುಗ್ಗುತ್ತಿರುವಾಗ ನಾರಾಯಣ ಒಮ್ಮೆ ತಾನು ಬಂದು ವೀರಭದ್ರನಿಗೆ ಅಡ್ಡನಾಗಿ ನಿಲ್ತಾನಂತೆ. ನಾರಾಯಣ ಶಾಂಗ ಧನುರ್ಧಾರಿಯಾಗಿ ಯಾವಾಗ ಅಡ್ಡ ಬಂದು ನಿಂತನೋ ಬಾಣಗಳನ್ನು ಬಿಡಲಾರಂಭ ಮಾಡ್ತಾನೆ, ಲೋಕಕ್ಕೊಂದು ಪಾಠವಾಗಬೇಕು ಅಂತ. ನಾರಾಯಣ ಬಿಟ್ಟಂತಹ ಸಮಸ್ತ ಆಯುಧಗಳನ್ನ, ಸಮಸ್ತ ಅಸ್ತ್ರಶಸ್ತ್ರಗಳನ್ನ ವೀರಭದ್ರ ಸರಾಗವಾಗಿ ನುಂಗು ಹಾಕಿಬಿಡ್ತಾನೆ. ನಾರಾಯಣ ಅಸ್ತ್ರಗಳನ್ನೆಲ್ಲ ಬಿಟ್ಟಾದ ಮೇಲೆ ಕೊನೆಗೆ ತನ್ನ ಸುದರ್ಶನವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಸುದರ್ಶನವನ್ನು ನುಂಗಿಬಿಟ್ಟ ಮಹಾಪ್ರಳಯಕಾಲ ಸ್ವರೂಪನಾದ ವೀರಭದ್ರ ಸ್ವಾಮಿ. ಸುದರ್ಶನ ಎಂತಹ ಸುದರ್ಶನ ಸ್ವಾಮಿ ಅದು! 1000 ಸೂರ್ಯರ ಪ್ರಕಾಶವನ್ನ, ಶಕ್ತಿಯನ್ನ, ಅಗ್ನಿತತ್ವವನ್ನು ಹೊಂದಿದ್ದ ಸುದರ್ಶನ. ವೀರಭದ್ರ ಆ ಸುದರ್ಶನನನ್ನೇ ನುಂಗಿ ಹಾಕಿಬಿಟ್ಟ. ಅಬ್ಬರಿಸಿ ಬಬ್ಬು ಇರ್ತಾ ಮುಂದೆ ಬಂದರೆ ನಗುತ್ತ ನಿಂತಿದ್ದಾನಂತೆ ನಾರಾಯಣ. ಆ ನಗುತ್ತ ನಿಂತಿರುವ ನಾರಾಯಣನನ್ನ ನೋಡ್ತಾ ಇದ್ದಾನೆ ವೀರಭದ್ರ. ನಗುತ್ತಾ ಇದ್ದಾನಲ್ಲ ಇವನು. ಆ ವೇಳೆಗೆ ಸರಿಯಾಗಿ ಅಶರೀರವಾಣಿ ನುಡಿತಾ ಇದೆಯಂತೆ, ವೀರಭದ್ರ, ಯಾವ ಮಹಾತ್ಮನಿಂದ ನೀನು ಆವಿರ್ಭಾವವಾದೆಯೋ, ಆರಿಂದ ಜನ್ಮವನ್ನು ಪಡೆದಿರುವೆಯೋ, ಆ ಶಂಕರನಿಗಾಗಲಿ ಈ ನಾರಾಯಣನಿಗಾಗಲಿ ತತ್ವಭೇದವಿಲ್ಲ. ಯಾವ ಶಂಕರನಿಂದ ನೀನು ಉಗಮವಾದೆಯೋ ಆ ಶಂಕರನಿಗಾಗಲಿ ಈ ವಿಷ್ಣುವಿಗಾಗಲಿ ಭೇದವಿಲ್ಲವಾದ್ದರಿಂದ ಇವನನ್ನು ನೀನು ನಮಸ್ಕರಿಸದೆ ಯಾಗವನ್ನು ಮುಂದೆ ಹಾಳು ಮಾಡಲು ಸಾಧ್ಯವಿಲ್ಲ. ಶಿವನಾಳತಿಯನ್ನು ನೀನು ಪೂರ್ಣ ಮಾಡಲಾಗುವುದಿಲ್ಲ. ಯಾವಾಗ ಅಶರೀರವಾಣಿ ಈ ವಾಣಿಯನ್ನು ನುಡಿಯಿತೋ ಆಗ ತಾನು ಮುಂದೆ ಬಂದು ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿದ. ದೇವ, ನೀನೇ ಹೀಗೆ ಅಡ್ಡಲಾಗಿ ನಿಂತರೆ ಶಂಕರನ ಆಜ್ಞೆಯನ್ನು ಪಾಲಿಸುವುದೆಂತು? ಆಗ ಆ ಪ್ರಾರ್ಥನೆಯನ್ನು ಕೇಳಿದಂಥ ನಾರಾಯಣ ಪಕ್ಕಕ್ಕೆ ಸರದ ಅನುಗ್ರಹವನ್ನು ಮಾಡಿ ಆತ ಹೇಳ್ತಾ ಇದ್ದಾನೆ, ಅಯ್ಯ, ನನಗಾಗಲಿ ಪರಮಾತ್ಮನಾದ ಶಂಕರನಿಗಾಗಲಿ ಭೇದವಿಲ್ಲ ಎನ್ನುವುದನ್ನು ತೋರಿಸುವ ಸಲುವಾಗಿ ನಾನು ಈ ರೀತಿಯಾದಂಥ ನಾಟಕವನ್ನು ಮಾಡಿದೆ. ಇನ್ನು ಶಂಕರನ ಆಜ್ಞೆಯನ್ನು ಮುಂದುವರಿಸು, ಶಂಕರನ ಆಜ್ಞೆಯನ್ನು ಮುಂದುವರಿಸು ಎಂದರೆ ಬಂದ ವೀರಭದ್ರ ತನ್ನ ವಿಶೇಷವಾದಂಥ ಖಡ್ಗದಿಂದ ಆ ಓಡಿ ಹೋಗುತ್ತಿದ್ದನಲ್ಲ ದಕ್ಷ, ಅಂಜಿ ಭಯಪಟ್ಟು ವೀರಭದ್ರನನ್ನು ನೋಡಿ ತಲೆಮರೆಸಿಕೊಂಡು ಹೋಗಬೇಕು ಅನ್ನುವಂತಹ ವೀರಭದ್ರ ಸ್ವಾಮಿಯ ದುಷ್ಟನ ಶಿರಸ್ಸನ್ನ, ದಕ್ಷನ ಶಿರಸ್ಸನ್ನ ಯಾವುದು ಶಿವನಿಂದನೆಯನ್ನು ಮಾಡಿದ್ದನೋ, ಯಾವನನ್ನ ಹೀನಾಮಾನವಾಗಿ ನುಡಿದು ಅಪಮಾನ ಮಾಡಿ ಲೋಕದ ಧರ್ಮದ ಗತಿಯನ್ನ ತಪ್ಪಿಸಿದ್ದನೋ ಆ ದುಷ್ಟನಾದಂತಹ ದಕ್ಷನ ಶಿರಸ್ಸನ್ನು ಕಡಿದು ಹಾಕಿದ. ಹರ ನಮ ಪಾರ್ವತೀ ಪದಯೇ, ಹರ ಹರ ಮಹದೇವ ಶಂಭೋ. ಅಲ್ಲಿಗೆ ನಂದೀಶ್ವರನ ಶಾಪವು ನೆರವೇರಿತು. ಭಗವಂತ ಭಕ್ತರು ಕೊಟ್ಟ ಶಾಪವನ್ನು ನೆರವೇರಿಸಲು ಈ ಕೆಲಸ ಮಾಡ್ತಾನೆ. ಅಲ್ಲಿಗೆ ಉಗ್ರನಾಗಿದ್ದ ವೀರಭದ್ರ ಆ ದಕ್ಷನ ಶಿರಸ್ಸನ್ನು ತೆಗೆದು ಯಜ್ಞ ಮಂಟಪದಲ್ಲಿ ಹಾಕಿದ. ಯಜ್ಞೇಶ್ವರನು ಭಯಪಟ್ಟು ಓಡು ಹೋಗ್ತಿದ್ದ. ಆತನನ್ನೂ ಸಹ ಹಿಡಿದು ಆತನ ಅಂಗಭಂಗವನ್ನು ಮಾಡಿದ. ಕೊನೆಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಸಹ ಆ ವೀರಭದ್ರನನ್ನ, ಆ ಮಹಾರುದ್ರನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದೇವ, ಶಾಂತನಾಗು, ಹೇ ವೀರಭದ್ರ ಶಾಂತನಾಗು. ಶ್ರೀಭದ್ರ ಭದ್ರಾಂಬಿಕಾ ಪ್ರಾಣನಾಥ ಸುರಾರಾತಿ ಭಂಗ ಪ್ರಭೋ, ಶ್ರೀಕರ ಭೀಕರ ಭೀಕರ ಲೋಕ ಚೂರ್ಣೀಕೃತಾರ್ಯೇಷು ದೋರ್ದಂಡ ಪಾಂಡಿತ್ಯ ಸಂಭ್ರಮಣೋಲ್ಲಾಸರಾಜ ಕರಾಂಭೋಜ ವಿನ್ಯಸ್ತ ಖಡ್ಗ ತ್ರಿಶೂಲಾದಿ ನಾನಾಯುಧ ಭಂಡನಾಚಾರ್ಯ ರುದ್ರಾಕ್ಷಮಾಲ ಲಸದ್ದೇಹ ರತ್ನಾಂಚಿತಾನರ್ಘ್ಯ ಸೌವರ್ಣ ಕೇಯೂರ ಭಸ್ವ ಕಿರೀಟೋತ್ತಮಾಂಗ ತ್ರಿಪುಂಡ್ರಾಂಗ ಸರ್ವಾಂಗ ಸಂಶೋಭಿತ ಚಂದ್ರಕೋಟೀರ್ ಹೇಮಾಂಬರಾಡಂಬರ ದೈವ ಚೂಡಾಮಣಿ ಸಂತತ ಕಂಡ ದೀರ್ಘಾಯುರಾರೋಗ್ಯ ಸೌಭಾಗ್ಯ ಪ್ರದ
ದೇವತಾಪತ್ರಯಧ್ವಾಂತ ಭಾನು ವಿಯತ್ಯೇಷ ಮೃತ್ಯುಂಜಯ ದೀನಚಿಂತಾಮಣಿ ಸರ್ವಲೋಕೇಶ ಲೋಕಾತ್ಮಲೋಕಸ್ವರೂಪ ಮಹಾಯಜ್ಞ ವಿಧ್ವಂಸನಾದ್ಯ ದಾಕ್ಷಾಯಣೀ ಪುತ್ರ ಅಕ್ಷಿಣ್ಯ ಪುಣ್ಯ ವಿಭೋ ವೀರಭದ್ರಾ ವೀರಭದ್ರಾ ಮಹಾಕಾಲ ರುದ್ರ ನಮಸ್ತೆ ನಮಸ್ತೆ ಪುನಸ್ತೆ ನಮಃ. ಆ ಮಹಾಕಾಲ ಸ್ವರೂಪನಾದಂತಹ ವೀರಭದ್ರನನ್ನ ಮಹಾಕಾಲ ರುದ್ರನನ್ನ ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿಗೂ ವೀರಭದ್ರ ಶಾಂತನಾಗುವುದಿಲ್ಲ. ಇನ್ನ ಯಾರಿಂದ ಈ ಮಹಾನುಭಾವ ಬಂದನೋ, ವೀರಭದ್ರ ಯಾರಿಂದ ತಾನು ಜನ್ಮವನ್ನು ಪಡೆದು ಬಂದನೋ ಆ ಶಂಕರನ್ನೇ ಹೋಗಿ ಕೇಳ್ಬಿಡೋಣ ಬನ್ನಿ ಅಂತ ಅಳುಳಿದುಳಿದಂತಹ ದೇವರ್ಷಿಗಳು ಅಂಗಭಂಗಿತರಾದವರೆಲ್ಲರೂ ಸಹ ಕೈಲಾಸದ ಕಡೆಗೆ ಬರ್ತಾ ಇದ್ದಾರೆ. ದೇವಾ ಶಂಕರ, ಪರಮೇಶ್ವರ, ದೀನಬಂಧು, ಜ್ಞಾನಸಿಂಧು, ಭಕ್ತವತ್ಸಲ, ಕರುಣಾಸಾಗರ, ದೇವದೇವ ರಕ್ಷಣೆ ಮಾಡು ಎಂದು ಆ ಶಂಕರನನ್ನು ಪ್ರಾರ್ಥನೆ ಮಾಡಲು ಬರ್ತಾರೆ. ಅವರಿಗೆಲ್ಲ ಶಂಕರ ಈಗ ಕ್ರುದ್ಧನಾಗಿರ್ತಾನೆ, ತುಂಬ ಕೋಪದಿಂದ ಕೂಡಿರ್ತಾನೆ. ನಾವೆಲ್ಲ ಹೋಗ್ತಿದ್ದ ಹಾಗೆ ನಮ್ಮನ್ನೂ ಸಹ ಹೊಡೆದು ಹಾಕಿಬಿಡ್ತಾನೆ, ಸಾಯಿಸಿಬಿಡ್ತಾನೆ ಎನ್ನುವ ಭಯವಿತ್ತೋ ಏನೋ. ಆದರೆ ಪರಮೇಶ್ವರನ ಆ ಕೈಲಾಸವನ್ನು ಪ್ರವೇಶ ಮಾಡಿ ನೋಡ್ತಾರೆ. ಆ ಕ್ರುದ್ಧನಾಗಿರ್ತಾನೆ ಎಂಬ ಭಾವ ಯಾವುದಿತ್ತೋ ದೇವತೆಗಳಲ್ಲಿ ಅದಿಲ್ಲ. ಈಗ ಏನಾಗಿದೆ ಎಂದರೆ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ವ್ಯುಮಾನ ವರ್ಷಿಷ್ಟಾಂತೆ ವಸದೃಷಿಗಣೈರ್ ಆವೃತಂ ಬ್ರಹ್ಮನಿಷ್ಠೈ ಆಚಾರ್ಯೇಂದ್ರ ಕರಕಲಿತ ಚಿನ್ಮುದ್ರಮಾನಂದಮೂರ್ತಿಯೋ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಢೇ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಢೇ. ಮಹಾಯೌವನ ಸ್ವರೂಪವನಾಗಿ ಒಂದು ದೊಡ್ಡದಾದ ಆಲದ ಮರದ ಬುಡದಲ್ಲಿ ಒಂದು ವಿಶೇಷವಾದಂತಹ ಸಿಂಹಾಸನದಲ್ಲಿ ಒಬ್ಬ ದುಷ್ಟನಾದಂತಹ ರಾಕ್ಷಸನ ಪಾದದ ಅಡಿಯಲ್ಲಿ ಹಾಕಿ ಮೆಟ್ಟಿ ಚತುರ್ಭುಜಾಲಂಕೃತನಾಗಿ ದಕ್ಷಿಣಾಮೂರ್ತಿಯಾಗಿ ಮಂದಸ್ಮಿತ ನಗೆಯನ್ನು ಬೀರುತ್ತಾ ವೃದ್ಧರಾದಂತಹ ಶಿಷ್ಯರು ಸನಕಾದಿ ಮಹರ್ಷಿಗಳೆಲ್ಲರೂ ಮುಂದೆ ಕುಳಿತು ಸ್ವಾಮಿಗೆ ಬ್ರಹ್ಮತತ್ವದ ವಿಚಾರವನ್ನು ಕೇಳ್ತಾ ಇದ್ದಾರಂತೆ. ಆ ಕೇಳಬಹುದಾದವರೆಲ್ಲರೂ ಮೌನದಿಂದ ಭಗವಂತ ಹೇಳುವ ವಿಚಾರವನ್ನು ಕೇಳಿಕೊಂಡು ಅರ್ಥ ಮಾಡಿಕೊಂಡ್ರಂತೆ. ನಮಗೆ ಬಾಯಿ ಬಿಟ್ಟು ಹೇಳಿದ್ರೇ ಮೇಷ್ಟ್ರ ಅರ್ಥವಾಗಲ್ಲ. ಅವರು ಬೇರೆ ಬೇರೆ ಥರದಲ್ಲಿ ಉದಾಹರಣೆಗಳನ್ನೆಲ್ಲ ಹೇಳ್ಕೊಂಡು ನಮ್ಗೆ ಪಾಠ ಮಾಡ್ತಾರೆ, ಮೇಷ್ಟ್ರುಗಳ ಅರ್ಥವಾಗೋದಿಲ್ಲ. ಆದರೆ ಜಗತ್ ಪ್ರಭುವಾದಂತಹ ಜಗದ್ಗುರುವಾದಂತಹ ಯೋಗೇಶ್ವರನಾದಂತಹ ಶಂಕರ ಮೌನವಾಗಿ ಚಿನ್ಮುದ್ರೆಯನ್ನು ಧರಿಸಿ ವ್ಯಾಖ್ಯಾನ ಮಾಡ್ತಾ ಇದ್ದರೆ ಆ ಬ್ರಹ್ಮನಿಷ್ಠರಾದ ಋಷಿಗಳಿಗೆಲ್ಲರ ಅರ್ಥವಾಗಿ ಹೋಯ್ತಂತೆ ಬ್ರಹ್ಮತತ್ವದ ಬಗ್ಗೆ ಅಂತ. ಇದು ಆ ಶಂಕರನ ದಕ್ಷಿಣಾಮೂರ್ತಿ ಸ್ವರೂಪ ಅಂತ. ಬೆಳಗ್ಗೆ ಎದ್ದಾಗ ನಾವು ದಕ್ಷಿಣಾಮೂರ್ತಿ ಸ್ವರೂಪ ಜ್ಞಾನವನ್ನು ಪ್ರದಾನ ಮಾಡುವ ಗುರುಸ್ವರೂಪನಾದ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಬೇಕು. ಆಗ ನಮಗೆ ದಿನನಿತ್ಯ ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಏನನ್ನು ಮಾಡಬೇಕು, ಏನು ಮಾಡಬಾರದು ಅನ್ನೋ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ನಾವು ಮನೆಯಿಂದ ಹೊರಡುವಾಗ ನಮಗೆ ಅನೇಕ ಶತ್ರುಗಳಿರ್ತಾರೆ. ಅದು ಅಂತರಂಗದ ಶತ್ರುವಾಗಿರಬಹುದು, ಬಹಿರ್ಪ್ರಪಂಚದ ಶತ್ರುವಾಗಿರಬಹುದು. ಈ ಶತ್ರುಗಳನ್ನು ಗೆಲ್ಲಬೇಕಾದರೆ ನಮಗೆ ಶಬರ ಸ್ವರೂಪನಾದಂತಹ ಶಂಕರನ ರೂಪವನ್ನು ದರ್ಶನ ಮಾಡಿದರೆ, ಬೇಟೆಯ ರೂಪವನ್ನು ಧರಿಸಿ ಬಂದಲ್ಲ ಸ್ವಾಮಿ ಅರ್ಜುನನನ್ನು ಪರೀಕ್ಷೆ ಮಾಡಲು, ಆ ರೂಪವನ್ನು ನಾನು ಧ್ಯಾನ ಮಾಡಿಕೊಂಡು ಮನೆಯಿಂದ ಹೊರಟರೆ
ಯಾವ ರೀತಿ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಜಯ ಸಿಕ್ತೋ ಹಾಗೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ಜಯ ಸಿಗುತ್ತೆ. ಆ ಸ್ವಾಮಿಯನ್ನು ನೆನೆದುಕೊಂಡು ನಾವು ಆಚೆ ಹೋದರೆ ನಮ್ಮ ಕೆಲಸ ಜಯವಾಗುತ್ತೆ. ಇನ್ನು ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ಸಂಧ್ಯಾಕಾಲದಲ್ಲಿ ಕುಟುಂಬ ಸಮೇತನಾದಂತಹ ಶಂಕರ ಅಂದರೆ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಪಾರ್ವತಿಯರ ಆ ಕುಟುಂಬ ಸಮೇತದ ಆ ದೃಶ್ಯವನ್ನು ನೋಡಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿದರೆ ನಮಗೆ ಕೌಟುಂಬಿಕ ಜೀವನ ಬಹಳ ಚೆನ್ನಾಗಿರುತ್ತೆ. ಯಾವ ವಿರಸವೂ ಇರೋದಿಲ್ಲ, ಯಾವ ಗಲಾಟೆಯೂ ಇರೋದಿಲ್ಲ. ಯಾವ ರೀತಿ ಕೈಲಾಸದಲ್ಲಿ ಶಿವಪಾರ್ವತಿಯರು ಅನ್ಯೋನ್ಯವಾಗಿರ್ತಾರೋ ಹಾಗಿರ್ತೇವೆ ಅಂತ ಶಾಸ್ತ್ರಕಾರರು, ಹಿರಿಯ ಜ್ಞಾನಿಗಳೆಲ್ಲ ನಮಗೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ದಕ್ಷಿಣಾಮೂರ್ತಿ ಸ್ವರೂಪನಾದಂತಹ ಸ್ವಾಮಿಯನ್ನು ಕಂಡ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದರಂತೆ, ದೇವಾ ಪರಮಾತ್ಮ ನೀನು ಎಷ್ಟು ಸಮಚಿತ್ತನಾಗಿದ್ದೀಯೋ ತಂದೆ, ಸತಿ ಹೋದರೂ ಸಹ ಅದನ್ನು ನೀನು ಮನಸ್ಸಿಗೆ ತೆಗೆದುಕೊಳ್ಳದೆ ಕೇವಲ ಲೋಕ ಶಿಕ್ಷಣಗೋಸ್ಕರವಾಗಿ ಲೀಲೆಯನ್ನಾಡುತ್ತಿರುವಂತಹ ಹೇ ಜಗನ್ನಾಟಕ ಸೂತ್ರಧಾರಿ ಸ್ವಾಮಿ, ದಯಮಾಡಿ ಅರ್ಧಕ್ಕೆ ನಿಂತಿರಬಹುದಾದ ಯಾಗವನ್ನು ಪೂರ್ಣ ಮಾಡಲು. ಹಾಗೆ ಅಹಂಕಾರದಿಂದ ಮೆರೆದಿದ್ದೇನೋ ನಿಜ, ಆದರೆ ಅವನು ಪ್ರಜಾಪತಿಯಾಗಿದ್ದಾನೆ. ಅವನನ್ನು ನೀನಿನ್ನ ಜೀವಂತನನ್ನಾಗಿ ಮಾಡಿ ಅರ್ಧಕ್ಕೆ ನಿಂತಿರಬಹುದಾದ ಈ ಯಜ್ಞವನ್ನು, ನಿರೀಶ್ವರ ಯಾಗವನ್ನು ನೀನೇ ಬಂದು ಸೇಶ್ವರ ಯಾಗ, ಈಶ್ವರ ಸಹಿತವಾದ ಯಾಗ, ಈಶ್ವರನಿಗೆ ಹವಿರ್ಪ್ರದಾನ ಮಾಡುವ ಯಾಗ, ಈಶ್ವರನನ್ನು ಪೂಜೆ ಮಾಡುವ ಯಾಗ, ಇದು ಜಗತ್ತಿಗೆ ಪಾಠವಾಗಲಿ, ದಯಮಾಡಿ ಬಾ ಅಂತ ಹೇಳಿ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗೆ ಓಗೊಡ್ಡಂತಹ ಶಂಕರ ಆಶತೋಷ ಅಂತ ಕರೀತಾರೆ ನೋಡಿ. ಅಂದರೆ ಭಗವಂತನಿಗೆ ಯಾರ ಮೇಲೂ ಸಿಟ್ಟಿಲ್ಲ, ಯಾರ ಮೇಲೂ ಪ್ರೇಮವಿಲ್ಲ, ನಿರ್ಲಿಪ್ತನಾಗಿರ್ತಾನೆ ಸ್ವಾಮಿ. ಈ ಶಂಕರ ತಾನು ಆ ಯಾಗ ಮಂಟಪಕ್ಕೆ ಬರುತ್ತಿದ್ದಂತೆಯೇ ಅವನ ಹೆಸರೇ ಶಂಕರ, ಶಂಕರೋತಿ, ಮಂಗಳವನ್ನುಂಟು ಮಾಡುವನು, ಶುಭವನ್ನು ಉಂಟು ಮಾಡುವನು. ಯಾವ ರೀತಿ ಅಶುಭವಾಗಿ ಮಸಣವಾಗಿ ಹೋಗಿತ್ತೋ ಯಾಗಮಂಟಪ, ಶಂಕರನ ಪ್ರವೇಶವಾಗುತ್ತಿದ್ದಂತೆ ಆ ಇಡೀ ಯಾಗಮಂಟಪವೇ ಅದ್ಭುತವಾಗಿ ಪೂರ್ವದಲ್ಲಿ ಯಾವ ರೀತಿಯಾಗಿ ಸುಂದರವಾಗಿ ನಿರ್ಮಾಣವಾಗಿತ್ತೋ, ವಿಶ್ವಕರ್ಮನು ನಾಚುವಂಥ ರೀತಿಯಲ್ಲಿ ಈಗ ಮತ್ತೆ ಪುನರ್ನಿರ್ಮಾಣವಾಗಿದೆಯಂತೆ ಯಾಗಮಂಟಪ. ಯಾವ ಯಾವ ದೇವತೆಗಳು ಅಂಗಭಂಗವನ್ನು ಹೊಂದಿದ್ದರೋ, ಯಾವ ಯಾವ ಋಷಿಮುನಿಗಳು ಅಂಗಭಂಗಿತರಾಗಿದ್ದಾರೋ ಆ ಎಲ್ಲರಿಗೂ ಸಹ ಶಂಕರನ ಆ ದೃಷ್ಟಿ ಬೀರುತ್ತಿದ್ದಂತೆಯೇ ಎಲ್ಲರೂ ಸಹ ಈಗ ಯಾವ ತೊಂದರೆ ಇಲ್ಲದೆ ಎಲ್ಲರೂ ಬಹಳ ಚೆನ್ನಾಗಿದ್ದು ಶಂಕರನನ್ನು ಪ್ರಾರ್ಥನೆ ಮಾಡಿದರಂತೆ. ದಕ್ಷನ ಶಿರಸ್ಸನ್ನು ಕೊಡು ವೀರಭದ್ರ ಅಂತ ಶಿವನು ಕೇಳಿದಾಗ ದಕ್ಷ ಆ ಶಿರಸ್ಸನ್ನು ಕೇಳಿದಂಥ ಸ್ವಾಮಿಗೆ ಉತ್ತರ ಕೊಡ್ತಾ ಇದ್ದಾನೆ ವೀರಭದ್ರ, ದೇವ ನನ್ನ ಮಾತೊಂದೊಂದನ್ನು ಮನ್ನಿಸು. ಏನಾಗಬೇಕು? ನಿನ್ನ ಭಕ್ತನಾದ ನಂದೀಶ್ವರ ಹೇಳಿದ್ದ, ಆ ನಿನ್ನ ಶಿರಸ್ಸು ಯಾವ ಶಿರಸ್ಸಿನಿಂದ ಶಿವನಿಂದನೇನು ಮಾಡಿದೆಯೋ ಆ ಶಿರಸ್ಸು ಇನ್ನು ಇರೋದಿಲ್ಲ, ಹೋಗು ಅಂತ ಹೇಳಿದ್ದ. ಇನ್ನು ಮತ್ತದೇ ತಲೆ ನೀನು ಮತ್ತೆ ಸೇರಿಸ್ತೀಯಂತಾದರೆ ಯಾವತ್ತಾದರೂ ಮತ್ತೆ ಅಹಂಕಾರ ಬಂದುಬಿಡುತ್ತೆ, ಇದೋ ಅಂತ ಹೇಳಿ ಒಂದು ಆಡಿನ ತಲೆಯನ್ನು ಕೊಟ್ಟನಂತೆ. ಆ ಆಡಿನ ತಲೆಯನ್ನು ಆ ದಕ್ಷನ ದೇಹಕ್ಕೆ ತಾನು ಸೇರಿಸಿ, ಮೃತ್ಯುಂಜಯನಲ್ಲವೇ ಸ್ವಾಮಿ, ಮೃತ್ಯುಂಜಯ ಸ್ವರೂಪನಲ್ಲವೇ, ಮಹಾಕಾಲನಿಗೆ ಕಾಲನಾಗಿರತಕ್ಕಂಥವನಲ್ಲವೇ, ಮೃತ್ಯೋರ್ಮುಕ್ಷೀಯಮಾಮೃತಾಮ್ ಅಂತ ಹೇಳ್ತಾ ಇದ್ದಾರಾದ್ದರಿಂದ ಮೃತ್ಯುವಿಗೆ ಮೃತ್ಯು ಸ್ವರೂಪನಾದ ಸ್ವಾಮಿ ಈಗ ಅನುಗ್ರಹ ಮಾಡುತ್ತಿದ್ದಂತೆಯೇ ದಕ್ಷನು ತಾನು ತುಷ್ಟನಾಗಿ ಪುಷ್ಟನಾಗಿ ಚೈತನ್ಯ ಸ್ವರೂಪನಾಗಿ ಎದ್ದು ನಿಂತು ಪ್ರಾರ್ಥನೆ ಮಾಡಲಿಕ್ಕೂ ಕೂಡ ಬಾಯಿಲ್ಲ ಈಗ. ಏಕೆಂದರೆ ಮೊದಲು ಯಾವ ಬಾಯಿನಿಂದ ಶಿವನಿಂದನೇನು ಮಾಡಿದ್ದನೋ ಈಗ ಮಾತನಾಡಲು ಬಾಯಿ ಬರ್ತಾ ಇಲ್ಲ, ಏಕೆಂದರೆ ಈಗ ಆಡಿನ ಬಾಯಿದೆ. ಪ್ರಾರ್ಥನೆ ಮಾಡಬೇಕು ಅಂತ ಮನಸ್ಸಿಗಿದೆ, ಆದರೆ ಬಾಯಿನಿಂದ ಅಕ್ಷರಗಳು ಹೊರಡ್ತಾ ಇಲ್ಲ. ಆ ಶಂಕರ ತನ್ನ ಅನುಗ್ರಹವನ್ನು ಮಾಡುತ್ತಾನೆ. ಅನುಗ್ರಹ ಪ್ರಭಾವದಿಂದಲೇ ದಕ್ಷನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಶಿವನನ್ನ, ಶಂಕರನನ್ನ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಆ ಶಂಕರನಿಗೆ ವಂದಿಸಿ ತಾನು ಮಾಡಿದಂತಹ ಅಕೃತ್ಯಕ್ಕೆ
ಅಜ್ಞಾನದಿಂದ ವರ್ತಿಸಿ ಮದಾಂಧನಾಗಿ ಗರ್ವದಿಂದ ತಾನು ನಿರೀಶ್ವರ ಯಾಗವನ್ನು ಮಾಡ್ತೇನೆ ಅಂತ ಹೇಳಿ ವಿನಾಕಾರಣ ಶಂಕರನ ನಿಂದೆಗೆ ಮಾಡಿ ಅಧರ್ಮ ರೀತಿಯಿಂದ ವರ್ತಿಸಿದಂಥ ತಾನು ಶಂಕರನ ಮುಂದೆ ಅಪರಾಧಕ್ಕಾಗಿ ಮತ್ತೆ ಮತ್ತೆ ಹೊರಳಿ ದೀರ್ಘದಂಡ ಪ್ರಣಾಮಗಳನ್ನು ಮಾಡಿ ವೀರಭದ್ರನಿಗೂ ಪರಮೇಶ್ವರನಿಗೂ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ ದೇವ, ನನ್ನ ಸರ್ವಾಪರಾಧಗಳನ್ನು ಮನ್ನಿಸು, ನನ್ನನ್ನು ರಕ್ಷಣೆ ಮಾಡು, ಇನ್ನು ಮುಂದೆ ಇಂಥ ಕ್ರಿಯೆ ನನ್ನಿಂದ ಆಗುವುದಿಲ್ಲ ದೇವ, ನನ್ನ ಜನ್ಮವಿರುವ ಪರ್ಯಂತಲೂ ಸಹ ನಿಮ್ಮ ದಾಸನಾಗಿದ್ದು ಬಿಡುತ್ತೇನೆ ಅಂತ ಹೇಳಿ ಯಾವ ದಕ್ಷ ನಿರೀಶ್ವರ ಯಾಗವನ್ನು ಮಾಡಲು ಪಣ ತೊಟ್ಟಿದ್ದನೋ ಅಂತಹ ದಕ್ಷ ಈಗ ಶಂಕರನ ಅನುಗ್ರಹದಿಂದಲೇ ಮತ್ತೆ ಜನ್ಮವನ್ನು ತಳೆದು ಈಗ ಸರೇಶ್ವರ ಅಂದರೆ ಈಶ್ವರನ ಉಪಸ್ಥಿತಿಯಲ್ಲಿ, ಬ್ರಹ್ಮನ ಉಪಸ್ಥಿತಿಯಲ್ಲಿ, ಮಹಾವಿಷ್ಣುವಿನ ಉಪಸ್ಥಿತಿಯಲ್ಲಿ, ಸಕಲ ದೇವ ಋಷಿಗಳ ಉಪಸ್ಥಿತಿಯಲ್ಲಿ ಮತ್ತೆ ಯಾಗವನ್ನು ಆರಂಭ ಮಾಡಿದ. ಆ ಯಾಗವನ್ನು ಸಂಪೂರ್ಣ ಮಾಡಿದ ಈಶ್ವರನಿಗೂ ಯಜ್ಞ ಪ್ರದಾನದಲ್ಲಿ ಅವಿರ್ಪ್ರದಾನ ಮಾಡಿ. ಆತ್ಮೀಯ ಸಹೃದಯರೇ, ಈ ಕಥೆಯ ಸಾರಾಂಶವನ್ನು ನಾವು ತಿಳಿದುಕೊಳ್ಳಬೇಕಾದ ಒಂದು ವಿಚಾರವಿದೆ. ದಕ್ಷ ಎಂದರೆ ಅರ್ಥ ಸಾಮರ್ಥ್ಯ ಅಂತ. ಮಹಾ ಸಾಮರ್ಥ್ಯವುಳ್ಳವನನ್ನು ಬಹಳ ದಕ್ಷನಿದ್ದಾನ್ರಿ ಅವನು, ದಕ್ಷಾಧಿಕಾರಿ ಅಂತ ಹೇಳ್ತೀವಿ. ಅಂದರೆ ಆ ದಕ್ಷತೆ ನಮ್ಮಿಂದಲೇ ಬಂತು ಅಂತ ನಾವು ಅರ್ಥ ಮಾಡಿಕೊಳ್ಳಬಾರದು. ಯಾರಿಗಾದರೂ ಒಳ್ಳೆ ಸಂಗೀತವನ್ನು ಹಾಡುವ ಶಕ್ತಿ ಇದೆ ಅಂದರೆ ಅದು ಭಗವಂತನ ಕೃಪೆ. ಯಾರಾದರೂ ಬಹಳ ಚೆನ್ನಾಗಿ ಉನ್ನತವಾಗಿ ಅಧಿಕಾರವನ್ನು ದೇಶವನ್ನು ನಡೆಸ್ತಾ ಇದ್ದಾರೆ ಅಂದರೆ ಆ ಭಗವಂತನ ಕೃಪೆ. ಯಾರಲ್ಲಿ ಯಾವ ವಿಶೇಷವಾದ ಕ್ರಿಯೆಯನ್ನು ಮಾಡುವ ಶಕ್ತಿ ಇದೆಯೋ ಅದೆಲ್ಲವೂ ಭಗವಂತನ ವರಪ್ರಸಾದವೇ ವಿನಃ ಮನುಷ್ಯನದು ಅಂತ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಪತನನಾಗಿ ಬಿಡುತ್ತಾನೆ. ಅಂತೆಯೇ ದಕ್ಷ ಪ್ರಜಾಪತಿ ತಾನು ಸರ್ವಸಮರ್ಥ, ನಾನೇ ಪ್ರಜೆಗಳನ್ನು ಸೃಷ್ಟಿ ಮಾಡಿದವನು, ನಾನೇ ಲೋಕವನ್ನು ವಿಸ್ತಾರ ಮಾಡಿದವನು ಅಂತ ಹೇಳಿ ಅಹಂಕಾರದ ಸಾಮರ್ಥ್ಯವನ್ನು ತೋರುತ್ತಾ ಬೀಗಿದ. ಅಂತಹ ಸಾಮರ್ಥ್ಯ ಭಗವಂತನಿಂದ ಕೊಡಲ್ಪಟ್ಟಿದ್ದು ಅನ್ನುವಂತಹ ಮಾತನ್ನು ಮರೆತು ಹೋದ. ಅಂದರೆ ಯಾರಿಗೇ ಇರಲಿ ಅವರಿಗಿರುವ ಸಾಮರ್ಥ್ಯ ಭಗವಂತನಿಂದ, ಶಂಕರನಿಂದ ಕೊಡಲ್ಪಟ್ಟಿದ್ದು ಎಂಬ ತಾರ್ಕಿಕವಾದ ಅರ್ಥವನ್ನು ತಿಳಿಸುವಂಥದ್ದೇ ದಕ್ಷ ಬ್ರಹ್ಮನ ಆ ಯಾಗ ಹಾಳಾಗಿದ್ದು ಮತ್ತೆ ಶಂಕರನ ಅನುಗ್ರಹದಿಂದ ಅದು ಸಮಾಪ್ತಿ ಮಂಗಳಾಚರಣೆಯಲ್ಲಿ ಮುಕ್ತಾಯವಾದದ್ದು ಎಂಬುದೇ ಅರ್ಥ. ಹೀಗಾಗಿ ಯಾರಿಗೇ ಇರಲಿ ಲೋಕದಲ್ಲಿ ಯಾವ ಶಕ್ತಿ ಇದೆಯೋ ಅದೆಲ್ಲವೂ ಶಂಕರನ ಅನುಗ್ರಹ, ಪರಮಾತ್ಮನ ಅನುಗ್ರಹ ಎಂದು ತಿಳಿದು ಅಹಂಕಾರ ರಹಿತರಾಗಿ ನಾವು ನಮ್ಮ ಜನ್ಮವನ್ನು ಭಗವಂತನಿಗೆ ಸಮರ್ಪಣಾ ಭಾವದಿಂದ ಸಮರ್ಪಣೆಯನ್ನು ಮಾಡಿ ಅವನು ಕೊಟ್ಟ ಪ್ರಸಾದದಲ್ಲಿ ಬದುಕುವಂಥದ್ದು ಯೋಗ್ಯವಾಗಿದೆ ಅನ್ನುವಾಗ, ಯಾರು ಈ ದಕ್ಷಯಜ್ಞದ ಪ್ರಸಂಗದ ಕಥಾಭಾಗವನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳಿ ಆಚರಣೆಯನ್ನು ಮಾಡುತ್ತಾರೋ, ಕೇಳ್ತಾರೋ, ಮಾಡಿಸ್ತಾರೋ ಅವರಿಗೆಲ್ಲರಿಗೂ ಸಹ ಇಹದಲ್ಲಿ ಸಕಲ ವಿಧವಾದಂತಹ ಸೌಭಾಗ್ಯವು ಪ್ರಾಪ್ತಿಯಾಗಲಿ, ಅಹಂಕಾರರಹಿತವಾದಂತಹ ರೀತಿಯಲ್ಲಿ ಬದುಕನ್ನು ಬದುಕಿ ಶಂಕರನಲ್ಲಿ ಭಕ್ತಿ ಶ್ರದ್ಧೆಗಳು ವೃದ್ಧಿಯಾಗಲಿ, ಕೊನೆಗೆ ಅವರು ಇಹವನ್ನು ಬಿಟ್ಟು ಪರವನ್ನು ಸೇರುವಾಗ ಅವರಿಗೆ ಕೈಲಾಸದಲ್ಲಿ ಉತ್ತಮ ಗತಿ ಸಿಗಲಿ ಅನ್ನುವಂತಹ ಒಂದು ಉತ್ತಮವಾದ ಫಲಶ್ರುತಿಗಳನ್ನೆಲ್ಲ ವ್ಯಾಸ ಮಹರ್ಷಿಗಳು ಹೇಳಲಿದ್ದಾರೆ ಎನ್ನುವಾಗ ಇಂತಹ ಸುಂದರವಾದಂತಹ ಕಥಾಪ್ರಸಂಗವನ್ನು ಮಾಡಿಸಿದಂತಹ ಕೇಳಿದಂತಹ ಎಲ್ಲ ಭಕ್ತ ವೃಂದರಿಗೂ ಸಹ ಶಂಕರನ ಅನುಗ್ರಹವಾಗಲಿ, ಶಂಕರನ ಸ್ವರೂಪನಾದಂತಹ ವೀರಭದ್ರನ ಅನುಗ್ರಹವಾಗಲಿ ಅಂತ ಹೇಳಿ ನಾವು ನೀವುಗಳೆಲ್ಲರೂ ಸಹ ಆ ಭಗವಂತನಾದ ಶಂಕರನಿಗೂ ವೀರಭದ್ರ ಸ್ವಾಮಿಗೂ ಸಹ ಮಂಗಳಾಚರಣೆಯೊಂದಿಗೆ ಈ ಕಥಾಭಾಗವನ್ನು ಮುಕ್ತಾಯ ಮಾಡೋಣ. ಉಮಾಕಾಂತಾಯ ಕಾಂತಾಯ ಕಾಮಿತಾರ್ಥಪ್ರದಾಯಿನೇ, ಉಮಾಕಾಂತಾಯ ಕಾಂತಾಯ ಕಾಮಿತಾರ್ಥಪ್ರದಾಯಿನೇ, ಶ್ರೀ ಗಿರೀಶಾಯ ದೇವಾಯ ಮಲ್ಲಿನಾಥಾಯ ಮಂಗಳಂ, ಶ್ರೀ ಗಿರೀಶಾಯ ದೇವಾಯ ವೀರಭದ್ರಾಯ ಮಂಗಳಂ. ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ನಮಃ ಶಿವಾಯ ಮಂಗಳಂ, ನಮಃ ಶಿವಾಯ ಮಂಗಳಂ, ನಾಮಂಗಳಂ ನಕಾರ ಮಂಗಳಂ, ನಾದಬಿಂದು ಕಳಾತೀತ ಗುರುಗೆ ಮಂಗಳಂ, ಸದ್ಗುರುಗೆ ಮಂಗಳಂ, ಮಾಮಂಗಳಂ ಮಕಾರ ಮಂಗಳಂ, ಮಹಾದೇವ ರೂಪನಾದ ಗುರುಗೆ ಮಂಗಳಂ, ಸದ್ಗುರುಗೆ ಮಂಗಳಂ,
ಶ್ರೀಮಂಗಳಂ ಶಿಕಾರಮಂಗಳಂ ಸಿದ್ಧಬುದ್ಧರೂಪನಾದ ಗುರುಗೆ ಮಂಗಳಂ ಸದ್ಗುರುಗೆ ಮಂಗಳಂ ವಾಮಂಗಳಂ ವಕಾರಮಂಗಳಂ ವೀರಭದ್ರರೂಪನಾದ ಗುರುಗೆ ಮಂಗಳಂ ಸದ್ಗುರುಗೆ ಮಂಗಳಂ ಯಾ ಮಂಗಳಂ ಯಕಾರಮಂಗಳಂ ಎಲ್ಲ ವಸ್ತು ತಾನಾಗಿರುವ ಗುರುಗೆ ಮಂಗಳಂ ಎಲ್ಲ ವಸ್ತು ತಾನಾಗಿರುವ ಗುರುಗೆ ಮಂಗಳಂ ಸದ್ಗುರುಗೆ ಮಂಗಳಂ ಓಂ ಮಂಗಳಂ ಓಂಕಾರ ಮಂಗಳಂ ಓಂ ನಮಃ ಶಿವಾಯ ಮಂಗಳಂ ನಮಃ ಶಿವಾಯ ಮಂಗಳ ನಮಃ ಶಿವಾಯ ಮಂಗಳಂ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ.